ಈಗ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ಜ್ಞಾನೇಶ್ವರ ನಾಯಕ್. ಅವರು ಮಂಗಳೂರಿನ ಪತಂಜಲಿ ಆಯುರ್ವೇದ ಚಿಕಿತ್ಸಾಲಯದಲ್ಲಿ ವೈದ್ಯರಾಗಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಸಾಮಾನ್ಯವಾಗಿ ನಾವು ಆಹಾರ ಅಂತ ಹೇಳುವಾಗ ಅದರಲ್ಲಿ ಪೌಷ್ಟಿಕ ಆಹಾರ, ಸಮತೋಲಿತ ಆಹಾರ ಅಂತ ಹೇಳ್ತೇವೆ. ಈ ರೀತಿಯ ಒಂದು ವಿಂಗಡಣೆ ಆಯುರ್ವೇದದಲ್ಲಿ ಉಂಟಾ? ಹೇಗೆ? ಖಂಡಿತವಾಗಿ. ಯಾಕಂತ ಹೇಳಿದ್ರೆ ಆಯುರ್ವೇದದಲ್ಲಿ ಒಬ್ಬ ವೈದ್ಯನಿಗೆ ಶ್ರೇಷ್ಠವಾದಂಥ ಔಷಧ ಯಾವುದು ಅಂತ ಕೇಳಿದರೆ ವೈದ್ಯ ಹೇಳಬೇಕು, ಅಸಶ್ಚ ಸರ್ವಭೂತಾಣಂ ಆಹಾರಂ ಸ್ಥಿತಿ ಕಾರಣಂ ತಸ್ಮಾತ್ ಬಿಷಗ್ಬಿಹಿ ಆಹಾರೋ ಮಹಾಭೇಷಜಂ ಉಚ್ಯತೆ ಅಂತ ಹೇಳಿದ್ರೆ, ಯಾವನೇ ಒಬ್ಬ ವೈದ್ಯ ಅತ್ಯುತ್ತಮವಾದಂಥ ಔಷಧಿ ಯಾವುದು ಅಂತ ಹೇಳಿದರೆ ಆಹಾರವೇ ಅತಿ ಉತ್ತಮವಾದಂಥ ಔಷಧಿ ಅಂತ ಬಂತು. ಅದರಿಂದ ಖಂಡಿತವಾಗಿ ಆಯುರ್ವೇದದ ಮೂಲ ರೂಪವೇ ಆಹಾರವೇ ಆಗಿರೋದ್ರಿಂದ ಪ್ರತಿಯೊಂದು ಆಹಾರವೂ ಕೂಡ ಪೌಷ್ಟಿಕವಾದಂಥ ಆಹಾರವೇ. ಆದರೆ ಅದನ್ನು ಯಾರು ತೆಗೆದುಕೊಳ್ಬೇಕು, ಯಾರು ತೆಗೆದುಕೊಳ್ಳಬಾರ್ದು, ಹೇಗೆ ತೆಗೆದುಕೊಳ್ಬೇಕು, ಎಷ್ಟು ತೆಗೆದುಕೊಳ್ಬೇಕು ಅಂತ ವಿಚಾರವನ್ನು ಬಹಳಷ್ಟು ಚೆನ್ನಾಗಿ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಸರಿ, ಈಗ ಆಹಾರದಲ್ಲಿ ನೀವು ಹೇಳಿದ್ರಿ ಎಷ್ಟು ಏನು ಅಂತೇಳಿ. ಈ ಥರ ಇರುವಾಗ ಆಹಾರದಲ್ಲಿ ವಿಧಗಳು ಅಂತೇನಾದರೂ ಉಂಟಾ? ಖಂಡಿತವಾಗಿ. ಆಹಾರದಲ್ಲಿ ಸಾಮಾನ್ಯವಾಗಿ ಶರೀರಕ್ಕೆ ಮತ್ತು ಮನಸ್ಸಿಗೆ ಬೇರೆ ಬೇರೆ ಫಲಿತಾಂಶವನ್ನು ಕೊಡುವಂಥ ಆಹಾರಗಳುಂಟು. ಸಾಮಾನ್ಯವಾಗಿ ಆಹಾರದಲ್ಲಿ ನಾವು ಸಾತ್ವಿಕ ಆಹಾರ, ರಾಜಸಿಕ ಆಹಾರ ಮತ್ತು ತಾಮಸಿಕ ಆಹಾರ ಅಂತ ಪ್ರಮುಖವಾಗಿ ವಿಂಗಡಣೆ ಮಾಡ್ತೇವೆ. ಪ್ರತಿಯೊಂದು ಕೂಡ ಆಹಾರವು ಎಲ್ಲರೂ ಸೇವಿಸುವಂಥದ್ದೇ, ಆದರೂ ಕೂಡ ಅದರ ಎಫೆಕ್ಟ್ಸ್, ಅದರ ಸೂಕ್ಷ್ಮ ರೂಪ ನಮ್ಮ ಮನಸ್ಸಿನ ಮೇಲೆ ಕೂಡ ಉಂಟಾಗುತ್ತೆ ಮತ್ತು ಶರೀರದ ಮೇಲೆ ಕೂಡ ಅದರ ಸ್ಥೂಲ ರೂಪ ಕೂಡ ಉಂಟಾಗುತ್ತೆ. ಆ ವಿಂಗಡಣೆಯಿಂದ ನಾವು ಸಾಮಾನ್ಯವಾಗಿ ಸಾತ್ವಿಕ, ರಾಜಸಿಕ, ತಾಮಸಿಕ ಆಹಾರಗಳು ಅಂತ, ಮತ್ತು ಕೆಲವು ಆಯುರ್ವೇದದಲ್ಲಿ ನಾವು ಎಲ್ಲರಿಗೂ ಗೊತ್ತಿದೆ ವಾತ, ಪಿತ್ತ, ಕಫ ಅಂತ ಮೂರು ನಮ್ಮ ಶರೀರದ ಬಹಳಷ್ಟು ಮುಖ್ಯವಾದಂಥ ತತ್ವಗಳುಂಟು. ಆ ತತ್ವಗಳಲ್ಲಿ ವಾತ, ಪಿತ್ತ, ಕಫಗಳನ್ನು ಶಮನ ಮಾಡುವಂಥದ್ದು ಅಥವಾ ಅದನ್ನು ಬ್ಯಾಲೆನ್ಸ್ ಮಾಡುವಂಥ ಆಹಾರಗಳಾಗಿ ನಾವು ಸಾಮಾನ್ಯವಾಗಿ ರೋಗ ಉಪಚಾರಗಳಲ್ಲಿ ಆಯುರ್ವೇದ ಹೇಳ್ತೇವೆ. ಈ ಥರದ ವಿಂಗಡಣೆ ಮಾಡೋದಿದ್ರೆ ಯಾವ್ಯಾವ ಆಹಾರಗಳು ಯಾವ್ಯಾವ ಥರದ್ದು ಅನ್ನುವಂಥದ್ದು. ಈಗ ನಾವು ಸಾತ್ವಿಕ ಆಹಾರ ಅಂತ ಹೇಳಿದರೆ ಒಬ್ಬನ ಮನಸ್ಸಿಗೆ ಕೂಲ್ ಆ್ಯಂಡ್ ಕಾಮ್ನೆಸ್ ಮೇಂಟೈನ್ ಮಾಡುವಂಥದ್ದು ಮತ್ತು ಸುಲಭವಾಗಿ ಜೀರ್ಣವಾಗುವಂಥದ್ದು, ಮನುಷ್ಯನಿಗೆ ಕ್ರಿಯಾತ್ಮಕವಾಗಿ ಮನೋನಿಗ್ರಹಕ್ಕೆ ಸಹಾಯ ಮಾಡುವಂಥದ್ದು. ಕೆಲವರು ಸಿಟ್ಟು, ಕೋಪ, ತಾಪಗಳಿಂದ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾರೆ, ಕೆಲವರು ಆಲಸ್ಯದಿಂದ ಕೆಲಸಗಳನ್ನು ಹಾಳು ಮಾಡ್ತಾರೆ. ಈ ರೀತಿ ಯಾವುದೇ ಅಡೆತಡೆಗಳನ್ನು ಕೊಡದೆ ಸುಲಭವಾಗಿ ಸಿಗುವಂತಹ ಭಾಳಷ್ಟು ಜನರು ಮೆಚ್ಚುವಂತಹ ಆಹಾರವೇ ಸಾತ್ವಿಕವಾದಂಥ ಆಹಾರ. ಇದಕ್ಕೆ ಉದಾಹರಣೆ ಹೇಗೆ? ಸಾತ್ವಿಕ ಆಹಾರದಲ್ಲಿ ಸಾಮಾನ್ಯವಾಗಿ ಮೊದಲಿಗೆ ಎನಿ ಫ್ರೆಶ್ ಆಹಾರ ಅಂದರೆ ತುಂಬ ರೀತಿಯ ಸಂಸ್ಕರಿತವಾಗಿರದೇ ಇರುವಂತಹ, ಉದಾಹರಣೆಗೆ ನೇರವಾಗಿ ಹಣ್ಣು ಹಂಪಲುಗಳು ಅಥವಾ ಹಸುವಿನ ಹಾಲು, ತುಪ್ಪ, ಮೊಸರು ಇತ್ಯಾದಿಗಳು. ಮತ್ತು ನಾವು ಅನ್ನವನ್ನು ಬಿಸಿ ಬಿಸಿಯಾಗಿರುವಂಥ ಸುಲಭದಲ್ಲಿ ಜೀರ್ಣವಾಗಿರುವಂಥ ಅನ್ನ, ಗೋಧಿ ಇತ್ಯಾದಿಗಳು ಸಾಮಾನ್ಯವಾಗಿ ಸಾತ್ವಿಕ ಆಹಾರ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಮತ್ತೆ ರಾಜಸ ಆಹಾರ ಅಂದರೆ, ರಾಜಸಿಕ ಆಹಾರ ಅಂತ ಹೇಳಿದ್ರೆ ಕೇವಲ ಮನಸ್ಸು ನಮಗೆ ಮನೋನಿಗ್ರಹ ಇದ್ದರೆ ಮಾತ್ರ ಸಾಕಾಗೋದು. ಕೆಲವು ವ್ಯಕ್ತಿಗಳಲ್ಲಿ ನಾವೇನಂತೇವೆ ಅಂದರೆ ಅವರ ಕೆಲಸನೇ ಆ ರೀತಿ ಇರುತ್ತೆ, ಸ್ವಲ್ಪ ಕ್ರಿಯಾತ್ಮಕವಾಗಿರಬೇಕು, ಆ್ಯಕ್ಟಿವ್ ಆಗಿರಬೇಕು, ನಮ್ಮ ಶರೀರಕ್ಕೆ ಶಕ್ತಿ ಕೂಡ ಬೇಕು, ಮತ್ತು ಸ್ವಲ್ಪ ಫಾಸ್ಟ್ ಆ್ಯಕ್ಟಿಂಗ್ ಕೆಲವು ಬೇಕಾಗುತ್ತೆ. ಅಂಥದಕ್ಕೆ ನಾವು ರಾಜಸಿಕ ಆಹಾರ ಅಂತ ಹೇಳ್ತಾರೆ. ಅಂದರೆ ಈ ಆಹಾರವನ್ನು ಅತಿ ಸೇವನೆ ಮಾಡಿದಾಗ ಅದರ ಸೈಡ್ ಎಫೆಕ್ಟ್ಗಳು ಬರ್ತವೆ. ಉದಾಹರಣೆಗೆ ತುಂಬ ಬಿಸಿ ಕೂಡ ಉತ್ತಮವಲ್ಲ, ಮತ್ತು ಖಾರ, ಉಪ್ಪು, ಹುಳಿ ಪಿತ್ತವನ್ನು ಶರೀರದಲ್ಲಿ ಜಾಸ್ತಿ ಮಾಡುವಂತಹ, ಮತ್ತು ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅತಿಯಾದ ಈ ಆಹಾರವನ್ನು ಸೇವನೆ ಮಾಡಿದರೆ ಮನುಷ್ಯ ಕೆಲವು ತಪ್ಪು ಹೆಜ್ಜೆಗಳನ್ನು ಇಡ್ತಾನೆ, ಅಥವಾ ಸಿಟ್ಟನ್ನು ತಡ್ಕೊಳ್ಳಿಕ್ಕಾಗೋದಿಲ್ಲ, ಅಥವಾ ಅವನಿಗೆ ಹಸಿವನ್ನು ತಡ್ಕೊಳ್ಳಿಕ್ಕಾಗೋದಿಲ್ಲ, ಅಥವಾ ಒಂದು ಜಾಸ್ತಿ ಆರ್ಗ್ಯುಮೆಂಟ್ ಮಾಡುವಂಥದ್ದು ಇಂಥದ್ದೆಲ್ಲ ಆಗಿಬಿಡುತ್ತೆ. ಆ್ಯಕ್ಚುಲಿ ರಾಜಸಿಕ ಆಹಾರ ಶರೀರಕ್ಕೆ ಕ್ರಿಯಾತ್ಮಕವಾಗಿ ಕೆಲಸಗಳನ್ನು ಮಾಡಲಿಕ್ಕೆ ಬೇಕಾಗುತ್ತೆ, ಆದರೆ ಅತಿ ಸೇವನೆ ಮಾಡಿದ ಕೂಡ ಅದರ ಸೈಡ್ ಎಫೆಕ್ಟ್ಗಳು ಬರುತ್ತೆ. ಅವನಿಗೆ ಎಲ್ಲಿ ಕೋಪವನ್ನು ಹಿಡಿದಿಟ್ಕೊಳ್ಬೇಕಂತ ಗೊತ್ತಾಗೋದಿಲ್ಲ, ಈ ಮಾತನ್ನು ಎಲ್ಲಿ ಹಿಡಿದಿಟ್ಕೊಳ್ಬೇಕಂತ ಗೊತ್ತಾಗೋದಿಲ್ಲ. ಅದರಿಂದ ಕೆಲವು ಸರ್ತಿದ ಕೆಟ್ಟ ಎಫೆಕ್ಟ್ಗಳನ್ನು ಕೂಡ ಕೊಡಬಹುದು. ತಾಮಸಿಕ ಅಂದರೆ, ತಾಮಸಿಕ ಆಹಾರ ಅಂತ ಹೇಳಿದರೆ ಯಾವಾಗಲೂ ಮನುಷ್ಯನಿಗೆ ನಿಷ್ಕ್ರಿಯವಾಗಿರಿಸುವಂಥದ್ದು ಆಹಾರ. ಉದಾಹರಣೆಗೆ ನಾವು ಮಾಂಸ ಸೇವನೆಯನ್ನು ತಪ್ಪಲ್ಲ, ಅದು ಕೂಡ ಮಾಂಸ ಸೇವನೆ ಅತಿಯಾಗಿ ಮಾಡಿದಾಗ ಅಥವಾ ಹಳಸಿದ ಆಹಾರವನ್ನು ನಿನ್ನೆದ್ದು ಮೊನ್ನೆದನ್ನು ಬಿಸಿ ಮಾಡಿದಾಗ, ತುಂಬ ಪ್ಯಾಕ್ಡ್ ಫುಡ್, ಯಾಕಂದರೆ ತುಂಬ ಸಮಯದಿಂದ ಅದು ಫ್ರೋಝನ್ ಫುಡ್ ಅಂತ ಹೇಳ್ತೇವೆ, ಅಥವಾ ತುಂಬ ಕೋಲ್ಡ್ ಕುಡಿಯುವಂಥದ್ದು, ಅಥವಾ ಅತಿಯಾದಿ ಆಹಾರ ಸೇವನೆ ಮಾಡುವಂಥದ್ದು, ಮತ್ತು ಯಾವುದು ಆಹಾರವನ್ನು ಸೇವನೆ ಮಾಡಿದ ಕೂಡಲೇ ಅವನಿಗೆ ನಿದ್ರೆ, ಒಂದು ರೀತಿ ಆಲಸ್ಯ ಬರುತ್ತೆ, ಇದೆಲ್ಲ ನಿಷ್ಕ್ರಿಯಗೊಳಿಸುತ್ತೆ ಮನಸ್ಸಿಗೆ. ತಾಮಸಿಕ ಆಹಾರ ಜಾಸ್ತಿ ಸೇವಿಸುವವರಿಗೆ ಬೇರೆಯವರ ಏಳಿಗೆ ಸಹಿಸಲಿಕ್ಕೆ ಆಗುದಿಲ್ಲ, ಆತ ಆಕ್ಟಿವ್ ಆಗುದಿಲ್ಲ, ಬೇರೆಯವರ ಏಳಿಗೆನ ಸಹಿಸಲಿಕ್ಕೆ ಆಗುದಿಲ್ಲ. ಅದರ ಗುಣನೇ ಆ ರೀತಿ ತಾಮಸಿಕ ಆಹಾರ. ಅದು ಸಾಮಾನ್ಯವಾಗಿ ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಆಹಾರ ಸೇವಿಸಿದರೆ ಯಾವುದೇ ಆಹಾರ ತಾಮಸಿಕವಾಗುತ್ತೆ. ಅದು ಸರಿ. ಮತ್ತೆ ನೀವು 3 ಗುಣಗಳ ಬಗ್ಗೆ ಹೇಳಿದ್ರಿ. ಹೌದು. ವಾತ, ಕಫ,
ಪಿತ್ತ ಅನ್ನುವಂಥದ್ದು. ಇದು ಕೂಡ ಆಹಾರ ಮತ್ತು ಇದಕ್ಕೆ ಸಂಬಂಧಗಳಿದ್ದವ? ಖಂಡಿತವಾಗಿ ನಮ್ಮ ಆಯುರ್ವೇದ ಇಸ್ ಬೇಸ್ಡ್ ಆನ್ ತ್ರಿದೋಷಗಳ ವಿಧಾನದಿಂದಲೇ ನಮ್ಮ ಶರೀರದಲ್ಲಿ ವಾತ ಪಿತ್ತ ಕಫ. ಉದಾಹರಣೆಗೆ ಜನರಲಿ ಹೀಗೆ ಹೇಳುವುದಾಗಿದ್ರೆ, ಈಗ ನೀವು 3 ರೀತಿಯ ವ್ಯಕ್ತಿಗಳನ್ನು ನಾವೀಗ ನೋಡ್ತೇವೆ. ಒಬ್ಬ ಸ್ಲಿಮ್ ಇರ್ತಾನೆ, ಬಹಳ ಸಪೂರ ಇರ್ತಾನೆ, ಒಣ ಶರೀರ ಥರ ಇರ್ತದೆ, ಕೂದಲೆಲ್ಲ ಕಡಿಮೆ ಇರುತ್ತೆ, ಆದರೆ ಒಂದು ರೀತಿ ಹೈಪರ್ ಆಕ್ಟಿವ್ ಇರ್ತಾನೆ, ತುಂಬ ತೆಳ್ಳಗಿದ್ದವನು, ವಾತ ಪ್ರಕೃತಿ ಅವನು. ವಾತದ ಗುಣಗಳೇ ಹೈಪರ್ ಆಕ್ಟಿವ್. ಎರಡನೇದ್ದು ಸಮಾನ ಸಾಧಾರಣ ಮಾಡ್ರೇಟ್ ಇರ್ತಾನೆ, ಅವನು ಫೇರ್ ಆಗಿರ್ತಾನೆ ಅಥವಾ ಹೈಪರ್ ಆಕ್ಟಿವ್ ಆಗಿರ್ತಾನೆ, ಅವನಿಗೆ ಕೋಪ ತಾಪಗಳು ಜಾಸ್ತಿ, ಯಾಕಂದರೆ ಅವನು ಪಿತ್ತದ ಗುಣಗಳಿರುವಂತಹ ಪಿತ್ತ ಪ್ರಕೃತಿ ಅಂತ ವ್ಯಕ್ತಿ ಅವನು. ನಂತರ ಇನ್ನೊಂದು ಕಫ ಪ್ರಕೃತಿ. ಕಫ ಅಂತ ಹೇಳಿದ್ರೆ ಸ್ವಲ್ಪ ಸ್ಟೌಟ್, ದಪ್ಪ ಇದ್ದು, ಶಾರ್ಟ್ ಇದ್ದು, ಅಥವಾ ಸ್ವಲ್ಪ ವೆಯ್ಟ್ ಜಾಸ್ತಿ ಇದ್ದು, ಸ್ವಲ್ಪ ಸುದೃಢತೆ ಬಲವನ್ನು ಸ್ವಲ್ಪ ಜಾಸ್ತಿಯನ್ನು ಹೊಂದಿದ್ದು ಸ್ವಲ್ಪ ಕಫ ಪ್ರಕೃತಿಯನ್ನು, ಸ್ವಲ್ಪ ಲೇಸಿನೆಸ್ ಇವನಲ್ಲಿ ಜಾಸ್ತಿ ಇರುತ್ತೆ. ಈಗ ಉದಾಹರಣೆಗೆ ಒಬ್ಬ ತೆಳ್ಳಗಿದ್ದವನು, ಒಬ್ಬ ಮಧ್ಯಮ ವ್ಯಕ್ತಿ ಮತ್ತು ಒಬ್ಬ ದಪ್ಪ ಇದ್ದವನು, 3 ಜನರಿಗೆ ಒಂದೇ ಸರ್ತಿ ಬೆಲ್ ಹೊಡೆದಾಗ ಈ ತೆಳ್ಳಗಿದ್ದ ವ್ಯಕ್ತಿ ಸಡನ್ ಆಗಿ ಒಮ್ಮೆಲೆ ಹೇಳ್ತಾನೆ, ಯಾಕಂದರೆ ಅವನ ಆಕ್ಟಿವಿಟಿ ಆಗಿರುತ್ತೆ. ಸೊ ಅಂಥವ್ರು ಯಾವ ಆಹಾರವನ್ನು ಸೇವನೆ ಮಾಡಬೇಕು, ಪಿತ್ತ ಪ್ರಕೃತಿಯವರು ಯಾವ ಆಹಾರ ಸೇವನೆ ಮಾಡಬೇಕು, ಕಫ ಪ್ರಕೃತಿಯವರು ಎಂಥ ಆಹಾರ ಸೇವನೆ ಮಾಡಬೇಕು, ಅದೇ ಅವರಿಗೆ ಪೌಷ್ಟಿಕಾಂಶವಾಗಿರುತ್ತೆ. ಸೊ ಅದರಿಂದ ವಾತ ಪಿತ್ತ ಕಫಗಳಿಗೆ ಬೇರೆ ಬೇರೆ ರೀತಿಯ ಆಹಾರವನ್ನು ಹೇಳಿದಾಗ ಅದೇ ಅವರಿಗೆ ಉತ್ತಮವಾಗಿರುತ್ತೆ. ಈಗ ವಾತ ನೀವು ಮೊದಲಿಗೆ ಹೇಳಿದ್ರಿ, ಅಂಥವರು ಯಾವ ಆಹಾರವನ್ನು ತಗೊಳ್ಬೇಕು, ಯಾವುದನ್ನು ತಗೊಳ್ಳಬಾರದು? ಸಾಮಾನ್ಯವಾಗಿ ಇವರು ಕೃಷ ಶರೀರದವರು ಇರ್ತಾರೆ. ಕೃಷ ಶರೀರದವರು ಸಾಮಾನ್ಯವಾಗಿ ಹೆಚ್ಚಾಗಿ ವಾತ ಪ್ರಕೃತಿಯವರೇ ಆಗಿರ್ತಾರೆ. ಈಗ ಪ್ರೋಟೀನ್ಸ್ ಸೇವನೆ ಮಾಡಬೇಕು ಅಂತ ಹೇಳ್ತಾರೆ. ಅವ್ರು ಏನು ಮಾಡಬೇಕು, ಸ್ವಲ್ಪ ಪ್ರಮಾಣದಲ್ಲಿ ಈ ಮೊಟ್ಟೆ ಅಥವಾ ಪನೀರ್, ಸಮುದ್ರದ ಮೀನು ಮತ್ತು ಗೋವಿನ ಉತ್ಪನ್ನಗಳಲ್ಲಿ ಇವರು ಹಾಲು, ತುಪ್ಪ, ಮೊಸರು ಇತ್ಯಾದಿಗಳನ್ನು ಸೇವನೆ ಮಾಡ್ಬೋದು. ಹಣ್ಣುಗಳಲ್ಲಿ ತುಂಬ ಹಣ್ಣಾದ ಹಣ್ಣುಗಳು ಮಾತ್ರ ಇವರಿಗೆ, ಅಂದರೆ ಮಾಗಿದ ಹಣ್ಣುಗಳು ಇವರಿಗೆ ಸುಲಭದಲ್ಲಿ ಇದಾಗುತ್ತೆ. ಹಣ್ಣುಗಳು ಅಂತ ಹೇಳಿದ್ಕೊಳ್ಳಿ, ಅರಬೆಂದ ಹುಳಿ ಹಣ್ಣುಗಳನ್ನು ಸೇವನೆ ಮಾಡಿದರೆ ಅಷ್ಟು ಉತ್ತಮ ಅಲ್ಲ ಇವರಿಗೆ. ಸಿಹಿ ಮತ್ತು ಬಾಳೆಹಣ್ಣು, ದ್ರಾಕ್ಷಿ, ಮಾವು ಇತ್ಯಾದಿಗಳನ್ನು ಸೇವನೆ ಮಾಡ್ಬೋದು. ತರಕಾರಿಗಳಲ್ಲಿ ಇವರು ಯಾವತ್ತೂ ಕೂಡ ಬೇಯಿಸಿದ ತರಕಾರಿಗಳು ಸೇವನೆ ಮಾಡಬೇಕು. ಯಾಕಂದರೆ ಇವರ ಜಠರಾಗ್ನಿ ಸ್ವಲ್ಪ ಸ್ಟೇಬಲ್ ಆಗಿರೋದಿಲ್ಲ. ಒಂದು ಸರ್ತಿ 4 ದೋಸೆ ತಿಂತಾರೆ, ಒಂದು ಸರ್ತಿ 1 ದೋಸೆ ತಿಂತಾರೆ. ಅದರಿಂದ ಇವರು ಬೇಯಿಸಿದ ತರಕಾರಿಗಳನ್ನು ಮತ್ತು ಬೀಟ್ರೂಟ್, ಗೆಣಸು, ನೀರುಳ್ಳಿ, ಮೂಲಂಗಿ, ಕ್ಯಾರೆಟ್, ಬೀನ್ಸ್ ಇತ್ಯಾದಿಗಳನ್ನು ಸೇವನೆ ಮಾಡ್ಬೋದು. ಇದು ವಾತ ಪ್ರಕೃತಿಯವರಿಗೆ. ಧಾನ್ಯಗಳಲ್ಲಿ ಇವರು ಬಟಾಣಿ, ಹೆಸರು, ಕಾಳುಗಳಲ್ಲಿ ಓಟ್ಸನ್ನು ತಿನ್ಬೋದು. ಮತ್ತು ಅನ್ನ ಬಹಳಷ್ಟು ಉತ್ತಮ ಇವರಿಗೆ. ಇವರು ಸಾಮಾನ್ಯವಾಗಿ ಎಲ್ಲ ಬೀಜಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು. ಬಾದಾಮ್ ತಿನ್ಬೋದು, ಮತ್ತು ಅಕ್ರೂಟನ್ನು ತಿನ್ಬೋದು, ಪಿಸ್ತಾ, ಸೂರ್ಯಕಾಂತಿ ಬೀಜ ಇತ್ಯಾದಿಗಳನ್ನು ಇವರು ವಾತ ಪ್ರಕೃತಿಯವರು, ಯಾವುದು ನಾವು ತುಂಬ ಕೃಷ ಶರೀರದವರು ಇರ್ತಾರೆ ಅಂಥವರಿಗೆ ಇದನ್ನು ಸೇವನೆ ಮಾಡಿದಾಗ ಅವರಿಗೆ ಅಗ್ನಿಗನುಗುಣವಾಗಿ ಎಷ್ಟು ಜೀರ್ಣಶಕ್ತಿ ಇದೆಯೋ ಅದಕ್ಕೆ ಅನುಗುಣವಾಗಿ ಇವರು ಸೇವನೆ ಮಾಡಿದರೆ ಭಾಳಷ್ಟು ಉತ್ತಮ. ಈಗ ನಂತರ ವಾತದ ನಂತರ ಪಿತ್ತ ಪ್ರಕೃತಿಯವರಿಗೆ ಯಾವ ಥರದ ಆಹಾರ ಹೇಳಿದೆ? ಪಿತ್ತ ಪ್ರಕೃತಿಯವರು ಪಿತ್ತಂ ಸಸ್ನೇಹಂ ತೀಕ್ಷ್ಣ ಉಷ್ಣಂ ಲಘು ವಿಶ್ರಂ ಸರಂಧ್ರಂ ಅಂತ ಹೇಳಿದ್ರೆ ಅವರು ಯಾವಾಗಲೂ ಹೈಪರ್ ಆಕ್ಟಿವ್ ಜೊತೆಗೆ ಇವರು ಸ್ವಲ್ಪ ಜಾಸ್ತಿ ಶಾರ್ಪ್ ಇರ್ತಾರೆ. ಪಿತ್ತ ಪ್ರಕೃತಿಯವರು ಯಾವಾಗಲೂ ಏನಂತ ಹೇಳಿದ್ರೆ ಪ್ರಖರ ಆನ್ಸರ್, ಪ್ರಶ್ನೆ ಕೇಳಿದ ಕೂಡಲೇ ಆನ್ಸರ್ ಟಕ್ಕ ಕೊಡುವಂಥ ಅವರೇ ಗುಣನೇ ಹಾಗೆ, ಪಿತ್ತದ ಗುಣನೇ ಹಾಗೆ. ಹೈಪರ್ ತುಂಬ ಬ್ಲಡ್ ಶರೀರದಲ್ಲಿ ಜಾಸ್ತಿ ಇವರಿಗೆ ಇರುತ್ತೆ. ಅಂಥವರು ಈ ಮೊಟ್ಟೆ ಇತ್ಯಾದಿಗಳನ್ನು ತಿನ್ನಬೇಕಾದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಿನ್ನಬೇಕು. ಇವರು ಹಳದಿ ಮೊಟ್ಟೆದು ತಿನ್ನೋದು ಉತ್ತಮವಲ್ಲ. ಮತ್ತು ಪನ್ನೀರ್, ಇವರು ಮಿಲ್ಕ್ ಪ್ರಾಡಕ್ಟ್ಸ್ ಇವರಿಗೆ ಬಹಳ ಉತ್ತಮ. ಯಾಕಂದರೆ ಪಿತ್ತವನ್ನು ಶಮನ ಮಾಡಲಿಕ್ಕೆ ತುಪ್ಪ, ಹಾಲು, ಬೆಣ್ಣೆ, ಡೈರಿ ಪ್ರಾಡಕ್ಟ್ಸ್ ಬಹಳಷ್ಟು ಉತ್ತಮ. ಯಾಕಂದರೆ ಇವರು ಅಗ್ನಿ ಬಹಳಷ್ಟು ತೀಕ್ಷ್ಣವಾಗಿರುತ್ತೆ, ತಿಂತಾ ಇರಬೇಕಾಗುತ್ತೆ. ಇವರು ಯಾವತ್ತೂ ಉಪವಾಸ ಮಾಡಲಿಕ್ಕೆ ಬಾರದು. ಉಪವಾಸ ಮಾಡಿದರೆ ಅವನು ಜಗಳ ಮಾಡಿದರೆ ಹೊಡೆದು ಬಿಡ್ತಾನೆ ಎರಡು, ಅಷ್ಟೇ ಅವನಿಗೆ ಸಹಿಸಲಿಕ್ಕೆ ಆಗೋದಿಲ್ಲ ಪಿತ್ತ ಪ್ರಕೃತಿಯವನಿಗೆ. ಅಂಥವರು ಹಣ್ಣುಗಳಲ್ಲಿ ಸಿಹಿಯಾದ ಹಣ್ಣುಗಳು, ಕಲ್ಲಂಗಡಿ, ಮಾವು, ಬಾಳೆ, ಹುಳಿ ಇಲ್ಲದಂತಹ ಕಿತ್ತಳೆ ಮತ್ತು ಪಿಯರ್ಸ್ ಬಹಳಷ್ಟು ಉತ್ತಮ. ಪಿಯರ್ಸ್ ಇವರಿಗೆ ಅತಿ ಉತ್ತಮವಾದಂತಹ, ನಾವು ಏನು ಹೇಳ್ತೇವೆ, ಮರ ಸೇಬು ಏನು ಹೇಳ್ತೇವೆ. ಮತ್ತು ಅನಾನಸು ಕೂಡ ತಿನ್ಬೋದು ಇವರಿಗೆ, ಆದರೆ ಹುಳಿ ಇರಬಾರ್ದು. ಚೆನ್ನಾಗಿ ಹಣ್ಣಾಗಿರುವಂತಹ ಈ ಫ್ರೂಟ್ಸ್ಗಳು ಭಾಳಷ್ಟು ಉತ್ತಮ ಇವರಿಗೆ. ಫ್ರೂಟ್ ಜ್ಯೂಸ್ಗಳು ಕೂಡ ಭಾಳಷ್ಟು ಉತ್ತಮ. ಯಾಕಂದರೆ ಇವರ ಶರೀರದಲ್ಲಿ ಅಗ್ನಿತತ್ವ ಜಾಸ್ತಿ ಇರೋದ್ರಿಂದ ಅಗ್ನಿತತ್ವವನ್ನು ಕಡಿಮೆ ಮಾಡುವಂತಹ ಜಲತತ್ವವನ್ನು ಇರುವಂತಹ ಈ ಮತ್ತು ಮಧುರ ರಸ ಇರುವಂತಹ ಇದನ್ನು ತಿಂದರೆ ಭಾಳಷ್ಟು ಉತ್ತಮ. ಮತ್ತು ತರಕಾರಿಗಳಲ್ಲಿ ಕೂಡ ಹಾಗೆ ಸಿಹಿ ಮತ್ತು ಕಹಿ ರಸ ಇರುವಂಥ ತರಕಾರಿಗಳು, ಉದಾಹರಣೆಗೆ ನಾವು ಸಿಹಿ ಯಾವುದು, ಮುಳ್ಳು ಸೌತೆ, ಗೆಣಸು, ಕ್ಯಾರೆಟ್ ಮತ್ತು ಕ್ಯಾಬೇಜ್ ಇತ್ಯಾದಿಗಳನ್ನು, ಮತ್ತು ಹಾಗಲಕಾಯಿ ಕೂಡ ಇವರಿಗೆ ಪಿತ್ತವನ್ನು ಶಮನ ಮಾಡಲಿಕ್ಕೆ ತರಕಾರಿಗಳಲ್ಲಿ ಸೇವನೆ ಮಾಡಿದರೆ ಇದೇ ಇವರಿಗೆ ಪೋಷಕಾಂಶವಾಗುತ್ತೆ. ಸರಿ, ಹೌದು. ಮತ್ತು ಬೇಳೆಗಳಲ್ಲಿ ಕೂಡ ಹಾಗೆ ಹೆಸರು, ಕಿಡ್ನಿ ಬೀನ್ಸ್, ಅವರೆ, ಮತ್ತು ಗ್ರೈನ್ಸ್ನಲ್ಲಿ ಕಾಳುಗಳಲ್ಲಿ ಬಾರ್ಲಿ ಉತ್ತಮ ಇವರಿಗೆ. ಓಟ್ಸ್ ಮತ್ತು ಬಾಸುಮತಿ ಅಕ್ಕಿ ಇವರಿಗೆ ಉತ್ತಮ. ಮತ್ತು ಗೋಧಿ ಬೀಜಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ಕುಂಬಳಕಾಯಿ ಬೀಜವನ್ನು, ಅಗಸೆ ಬೀಜ, ಸೂರ್ಯಕಾಂತಿ ಬೀಜವನ್ನು ಸೇವನೆ ಮಾಡುವುದು. ಮತ್ತು ಮಸಾಲೆಗಳಲ್ಲಿ ಇವರು ಹೆಚ್ಚು ಮಸಾಲೆಗಳನ್ನು ಸೇವನೆ ಮಾಡೋದು ಉತ್ತಮವಲ್ಲ. ಯಾಕಂದರೆ ಅದೇ ಮಸಾಲೆ ಕೂಡ ಪುನಃ ಇನ್ನೂ ಅವರಿಗೆ ತೀಕ್ಷ್ಣತೆಯನ್ನು ಜಾಸ್ತಿ ಮಾಡುತ್ತೆ. ಆದರೂ ಜೀರಿಗೆ, ಅರಿಶಿನ, ಪೆಪ್ಪರನ್ನು ಸ್ವಲ್ಪ ಪ್ರಮಾಣದಲ್ಲಿ ಉಪಯೋಗ ಮಾಡಿದರೆ ಅತಿ ಉತ್ತಮ. ಸರಿ. ಇನ್ನು ಕಫ ಪ್ರಕೃತಿಯವರಿಗೆ? ಕಫ ಪ್ರಕೃತಿಯವರು ತಾವು
ನಾವು ಮೊದಲೇ ಕೇಳಿದಾಗೆ ಇವರು ಸ್ವಲ್ಪ ಸ್ಥೂಲಕಾಯದವರು ಇರ್ತಾರೆ, ಮತ್ತು ಸ್ವಲ್ಪ ಲೇಸಿನೆಸ್ ಮತ್ತು ನಿದ್ರೆ ಜಾಸ್ತಿ. ಇವರಿಗೆ ಪಿತ್ತದವರಿಗಂತೆ ಸ್ವಲ್ಪ ಪ್ರಮಾಣದಲ್ಲಿ ಚಿಕನ್, ಮೀನು, ಮೊಟ್ಟೆಯ ಬಿಳಿ ಇದನ್ನು ತಿನ್ಬೋದು ಇವರಿಗೆ. ಮತ್ತು ಡೈರಿ ಪ್ರಾಡಕ್ಟ್ಸ್ನಲ್ಲಿ ಮಾತ್ರ ಸ್ಕಿಮ್ಡ್ ಮಿಲ್ಕ್, ಫ್ಯಾಟನ್ನು ತೆಗೆದಿರುವಂತಹ, ಮತ್ತು ಆಡಿನ ಹಾಲು ಇವರಿಗೆ, ಮತ್ತು ಸೋಯಾ ಮಿಲ್ಕ್ ಅಂತ ನಾವು ಹೇಳ್ತೇವೆ, ಅದು ಬಹಳ ಉತ್ತಮ ಇವರಿಗೆ. ಯಾಕಂದರೆ ಬೇರೆಲ್ಲ ತೆಗೆದುಕೊಂಡ್ರೆ ಪಾಪ ತೂಕ ಜಾಸ್ತಿ ಆಗುವ ಸಂಭವನೀಯತೆ ಇನ್ನೂ ಜಾಸ್ತಿ ಇರುತ್ತೆ. ಮತ್ತು ಹಣ್ಣುಗಳಲ್ಲಿ ಇವರಿಗೆ ಆ್ಯಪಲ್, ಪಿಯರ್ಸ್, ದಾಳಿಂಬೆ ಇಸ್ ಬೆಸ್ಟ್. ದಾಳಿಂಬೆ ಅಂದರೆ ಉಷ್ಣ ಪ್ರಕೃತಿ, ನಮ್ಮ ಶರೀರದಲ್ಲಿ ಉಷ್ಣತೆಯನ್ನು ಮಾಡುತ್ತೆ. ಈ ಕಫ ಪ್ರಕೃತಿ ಇದ್ದವರಿಗೆಲ್ಲ ಇದು ದಾಳಿಂಬೆ ಕಫ ನೀರು ಮಾಡೋದು, ಫ್ಯಾಟನ್ನು ಬರ್ನ್ ಮಾಡೋದೆಲ್ಲ ಮಾಡುತ್ತೆ. ಮತ್ತು ಚೆರಿ ಫ್ರೂಟ್ ತೊಗೊಳ್ಬೋದು. ಒಣದ್ರಾಕ್ಷಿ ಉತ್ತಮ ಇವರಿಗೆ. ಮತ್ತು ತರಕಾರಿಗಳಲ್ಲಿ ಹಸಿರು ತರಕಾರಿ, ನೀರುಳ್ಳಿ, ಬೆಳ್ಳುಳ್ಳಿ, ಮೂಲಂಗಿ ಇದು ಭಾಳಷ್ಟು ಉತ್ತಮ. ಮೂಲಂಗಿ ತಮಗೆಲ್ಲ ಗೊತ್ತಿದೆ, ತೂಕವನ್ನು ಕಡಿಮೆ ಮಾಡುತ್ತೆ. ಕೆಲವರಿಗೆ ಮೂಲವ್ಯಾಧಿ ಅಂತ ಸಮಸ್ಯೆಗಳು, ಹೊಟ್ಟೆಯನ್ನು ಕ್ಲೀನ್ ಮಾಡಲಿಕ್ಕೆ ಭಾಳಷ್ಟು ಉತ್ತಮ. ಬೆಳ್ಳುಳ್ಳಿ ತನ್ನ ಉಷ್ಣ ಗುಣದಿಂದ ಫ್ಯಾಟನ್ನು ಬರ್ನ್ ಮಾಡುತ್ತೆ. ನೀರುಳ್ಳಿ ಕೂಡ ಹಾಗೆ ಇವರಿಗೆ ಅಗ್ನಿ ನಮ್ಮ ಶರೀರದ ಫ್ಯಾಟನ್ನು ಬರ್ನ್ ಮಾಡುತ್ತೆ. ಬೆಂಡೆ, ಮಶ್ರೂಮ್ ಇತ್ಯಾದಿಗಳನ್ನು ತಿನ್ಬೋದು ಇವರಿಗೆ. ಬೇಳೆಗಳಲ್ಲಿ ಬಟಾಣಿ, ಬ್ಲ್ಯಾಕ್ ಬೀನ್ಸ್ ಮತ್ತು ಕಡಲೆ ಇವರಿಗೆ ಓಕೆ. ಕಾಳುಗಳಲ್ಲಿ ಓಟ್ಸ್, ರಾಗಿ, ಬಾರ್ಲಿ, ಜೋಳ ಮತ್ತು ಸಿರಿಧಾನ್ಯ ಈ ಕಫ ಪ್ರಕೃತಿಯವರಿಗೆ ಯಾವತ್ತೂ ಕೂಡ ಉತ್ತಮ. ಯಾಕಂತ ಹೇಳಿದ್ರೆ ಸಿರಿಧಾನ್ಯಗಳು ಬೇಗ ಅವರ ಫ್ಯಾಟನ್ನು ಕರಗಿಸಿ ಕೆಲವು ಅವರಿಗೆ ನಿಷ್ಕ್ರಿಯತೆಯನ್ನು ಆ್ಯಕ್ಟಿವ್ ಮಾಡಲಿಕ್ಕೆ. ಸೊ ಸಿರಿಧಾನ್ಯ ಈ ಕಫ ಪ್ರಕೃತಿ ಎಲ್ಲರಿಗೂ ಉತ್ತಮ. ಆದರೂ ಈ ಕಫ ಪ್ರಕೃತಿ ಅಂದರೆ ಅತಿ ತೂಕ, ಬೊಜ್ಜು ಎಲ್ಲ ಇದ್ದವರಿಗೆ ಬಹಳಷ್ಟು ಒಳ್ಳೆಯದ ಸಿರಿಧಾನ್ಯಗಳು ಉತ್ತಮವಾಗುತ್ತೆ. ಈಗ ಈ ರೀತಿಯ ಆಹಾರಗಳನ್ನು ಇವರು ಸೇವಿಸಿದರೆ ಒಳ್ಳೆಯದು ಅಂತೇಳಿ. ಈಗ ಆಹಾರ ಸೇವಿಸುವಾಗ ಒಂದು ಪ್ರಶ್ನೆ ಬರ್ತದೆ, ಅದನ್ನು ಹಾಗೆಯೇ ತಗೊಳ್ಬೇಕೋ ಅಥವಾ ಅದನ್ನು ಬೇಯಿಸಿ ತಗೊಳ್ಳೋದೋ, ಬೇಯಿಸುವುದಾದರೆ ಎಷ್ಟು ಅನ್ನುವಂಥದ್ದು. ಎಸ್, ಎರಡು ರೀತಿಯ ಆಹಾರವನ್ನು, ಒಂದು ನೇರವಾಗಿ ತಿನ್ನುವಂಥದ್ದು, ಒಂದು ಸನ್ ಕುಕ್ಡ್ ಫುಡ್ ಅಂತ ಹೇಳಿ, ನಾವು ಸೂರ್ಯನಿಂದ ಪಾಕ ಮಾಡಲ್ಪಟ್ಟ ಫುಡ್ಗಳು, ಆಹಾರಗಳು. ಇನ್ನೊಂದು ನಾವು ಅಡುಗೆ ಮನೆಯಲ್ಲಿ ಪಾಕ ಮಾಡಿದಂಥ ಆಹಾರಗಳು. ಸೂರ್ಯನಿಂದ ಸಂಸ್ಕರಿತ ಆಹಾರ ಅಂತೇಳಿ ಹಣ್ಣು ಹಂಪಲುಗಳು ನೇರವಾಗಿ ನಾವು ಬಂದು ತಿನ್ನುವಂಥದ್ದು, ಇದು ಬಹಳ ಉತ್ತಮವಾದಂಥದ್ದು. ಸಂಸ್ಕರಿತ ಅಂದರೆ ನಾವು ಎರಡು ರೀತಿಯ ಸಂಸ್ಕರಿತ, ಒಂದು ಫ್ರೆಶ್ ಆಗಿ ಮಾಡಿ ತಿಂತೇವೆ, ಇನ್ನೊಂದು ಮಾಡಿ ಅದನ್ನು ಇಡ್ತೇವೆ. ಸೊ ಅದರಿಂದ ಸಾಮಾನ್ಯವಾಗಿ ಸಂಸ್ಕರಿತ ಆಹಾರದಲ್ಲಿ ಯಾವಾಗಲೂ ಆಹಾರವನ್ನು ಮನುಷ್ಯ ಬೇಯಿಸಿ ತಿಂದಾಗ ಅದು ಜೀರ್ಣವಾಗುವಂಥ ಪ್ರಮಾಣ ಫಾಸ್ಟ್ ಆಗುತ್ತೆ. ಉದಾಹರಣೆಗೆ ಈಗ ಮಾಂಸಾಹಾರ ಮತ್ತು ಸಸ್ಯಾಹಾರವನ್ನು ತುಲನೆ ಮಾಡಿದಾಗ ಮಾಂಸಾಹಾರ ಸ್ವಲ್ಪ ಜೀರ್ಣವಾಗಲಿಕ್ಕೆ ಸ್ವಲ್ಪ ಜಾಸ್ತಿ ಸಮಯ ತಗಲುತ್ತೆ. ಸಸ್ಯಾಹಾರ ಯಾವುದೇ ಇರಲಿ ಅದು ಸ್ವಲ್ಪ ಬೇಗವಾಗಿ ಅದು ಜೀರ್ಣವಾಗುತ್ತೆ. ಅದಕ್ಕೋಸ್ಕರ ಈ ಎರಡೂ ಕೂಡ ನಾವು ಅಗ್ನಿ ಸಂಪರ್ಕ ಮಾಡಿದಾಗ ಒಳ್ಳೆಯ ಉತ್ತಮವಾದಂಥ ಗಾಳಿ ಬೆಳಕಿನಲ್ಲಿ ಉತ್ತಮವಾದಂಥ ಅದಕ್ಕೆ ಬೇಕಾದಂತಹ ಪಾತ್ರೆಗಳನ್ನು ನಾವು ಉಪಯೋಗಿಸಬೇಕು. ಅಂಥ ಉದಾಹರಣೆಗೆ ಈಗ ಮೊಸರನ್ನು ನಾವು ಅಥವಾ ಹಾಲಿನ ಪ್ರಾಡಕ್ಟ್ಗಳನ್ನು ತಾಮ್ರದ ಪಾತ್ರೆಯಲ್ಲೇ ಇಡಬಾರ್ದು ಅಥವಾ ಬಿಸಿ ಮಾಡಬಾರ್ದು. ಈಗ ಬೇರೆ ಬೇರೆ ರೀತಿಯ ಒಂದು ಕಾಂಬಿನೇಷನ್ ಕೂಡ ಇದ್ದಾವೆ. ಸಾಮಾನ್ಯವಾಗಿ ನಾವು ಯಾವತ್ತೂ ಕೂಡ ಈ ಆಹಾರವನ್ನು ಬೇಯಿಸಬೇಕಾದ್ರೆ ಅದನ್ನು ಜಾಸ್ತಿ ಕರಚಿದಾಗ ಅದರ ಗುಣ ಬೇರೆ ಆಗುತ್ತೆ, ಅದು ಅರ್ಧ ಪ್ರಮಾಣದಲ್ಲಿ ಬೇಯ್ದಾಗ ಬೇರೆ, ಚೆನ್ನಾಗಿ ಬೇಯುವಂಥದ್ದು ಬೇರೆ. ಸಾಮಾನ್ಯವಾಗಿ ಮನುಷ್ಯನಿಗೆ ಅಗ್ನಿ ಚೆನ್ನಾಗಿ ಇರಬೇಕು ಅಂತಾಗಿದ್ರೆ, ಅಜೀರ್ಣ ಎಲ್ಲ ಬರಬಾರ್ದು ಅಂತಾಗಿದ್ರೆ ಈ ಸಮ ಪ್ರಮಾಣದಲ್ಲಿ ಆಹಾರವನ್ನು ಬೇಯಿಸುವಂಥ ಕಾಂಬಿನೇಷನನ್ನು ಮಾಡಬೇಕು. ಕೆಲವರು ಯಾವುದೋ ಒಳ್ಳೆಯದು ಅಂತೇಳಿ ಈ ಕಾಳು, ಸ್ಪ್ರೌಟೆಡ್ ಇತ್ಯಾದಿಗಳನ್ನು ಅದರ ಜೊತೆ ಬೇರೆಯನ್ನು ಮಿಕ್ಸ್ ಮಾಡೋದು, ಮತ್ತು ನಮ್ಮ ಸಿರಿಧಾನ್ಯಗಳ ಜೊತೆಗೆ ಬೇರೆ ಇದನ್ನು ಮಿಕ್ಸ್ ಮಾಡೋದು ಇತ್ಯಾದಿಗಳನ್ನು ಮಾಡಿದಾಗ ಒಂದೊಂದರ ಪಾಕವಾಗುವ ಸಮಯ ಬೇರೆ ಬೇರೆ ಇರ್ತದೆ. ಅದು ಬಾಯ್ಲ್ ಆಗಲಿಕ್ಕೂ ಬೇರೆ ಸಮಯ ತೆಗೆದುಕೊಳ್ಳುತ್ತೆ, ಹೊಟ್ಟೆ ಒಳಗೆ ಹೋದ ಕೂಡಲೇ ಜೀರ್ಣವಾಗಲಿಕ್ಕೆ ಕೂಡ ಬೇರೆ ಬೇರೆ ಸಮಯ ತೆಗೆದುಕೊಳ್ಳುತ್ತೆ. ಉದಾಹರಣೆಗೆ ಈ ಫ್ರೂಟ್ಸ್ಗಳನ್ನು ನಾವು ನಮ್ಮ ಆಹಾರದ ಊಟದ ಜೊತೆ ಸೇವನೆ ಮಾಡೋದು ಒಳ್ಳೆಯದಾ, ಅದಕ್ಕಿಂತ ಮೊದಲು ಒಳ್ಳೆಯದಾ, ಅದಕ್ಕೆ ನಂತರ ಒಳ್ಳೆಯದಾ, ಇದು ಕೂಡ ಭಾಳಷ್ಟು ಮುಖ್ಯ. ನಾವು ಜೊತೆಯಾಗಿ ಸೇವಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಒಂದೊಂದರ ಡೈಜೆಸ್ಟಿವ್ ಟೈಮ್ ಬೇರೆ ಬೇರೆ ಆಗಿರುತ್ತೆ. ಸಾಮಾನ್ಯವಾಗಿ ತಾವು ಹೇಳಿದಾಗೆ ಆಹಾರವನ್ನು ನಾವು ಅಡುಗೆ ಕೋಣೆಯಲ್ಲಿ ಉತ್ತಮವಾಗಿ ನಮಗೆ ಬೇಕಾದಂತಹ ಮಸಾಲ ಟೇಸ್ಟಿಗೆ ಬರುವಂಥ, ಈಗ ಹಾಕಲಿಲ್ಲ ಅಂದರೆ ಯಾವುದು ಕೂಡ ಜೀರ್ಣನೇ ಆಗಲಿಕ್ಕೆ ಭಾಳಷ್ಟು ಕಷ್ಟವಾಗುತ್ತೆ, ಮನುಷ್ಯನಿಗೆ ಸೇರೋದು ಕೂಡ ಇರೋದಿಲ್ಲ, ಹಿತವಾಗೋದಿಲ್ಲ. ಅದರಿಂದ ಎಲ್ಲ ಅದಕ್ಕೆ ಸಂಸ್ಕಾರವನ್ನು ಕೊಟ್ಟು ತಿಂದರೆ ಭಾಳಷ್ಟು ಉತ್ತಮ. ಅದು ಸರಿ. ಈಗ ಆಹಾರವನ್ನು ಎಷ್ಟು ತಗೊಳ್ಬೇಕು ಮತ್ತು ಎಷ್ಟು ಸಮಯ ತಗೊಳ್ಬೇಕು ಅಂತ ಹೇಳಿದರೆ, ಈಗ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಅಥವಾ ಆಗಾಗ ತಗೊಳ್ಬೇಕಾ, ಹೇಗೆ ಅಂತ ಅನ್ನುವಂಥದ್ದು. ಸಾಮಾನ್ಯವಾಗಿ ನಮ್ಮ ಭಾರತ ದೇಶದಲ್ಲಿ ಆಹಾರವನ್ನು ಸೇವನೆ ಮಾಡುವಂತಹ ವಿಧ ಸ್ವಲ್ಪ ಯೋಗಿಗಳಲ್ಲಿ, ಅಂದರೆ ನಿಜವಾಗ್ಲೂ ಭಾಳಷ್ಟು ಒಳ್ಳೆಯ ಒಂದು ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವಂಥದ್ದು ದಿನಕ್ಕೆ 2 ಬಾರಿ ಸರ್ವಶ್ರೇಷ್ಠ ಅಂತ ಹೇಳ್ತಾರೆ. ಅದು ಕೂಡ ನಮ್ಮ ವಾತಪಿತ್ತ ಕಫಗಳಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆಯವರೆಗೆ ನಮ್ಮ ಶರೀರದಲ್ಲಿ ಕಫ ಪ್ರಧಾನ ಇರುತ್ತೆ. ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಪಿತ್ತ ಪ್ರಧಾನ ಇರುತ್ತೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ವಾತ ಪ್ರಧಾನ ಇರುತ್ತೆ. ಅದೇ ರೀತಿ ರಾತ್ರಿ ಪುನಃ 6 ಗಂಟೆಯಿಂದ 10 ಗಂಟೆವರೆಗೆ ಕಫ ಪ್ರಧಾನ, ರಾತ್ರಿ ಮಧ್ಯರಾತ್ರಿ 10ರಿಂದ ಬೆಳಿಗ್ಗಿನ 2 ಗಂಟೆವರೆಗೆ ಪಿತ್ತ ಪ್ರಧಾನ, ಮತ್ತು ಬೆಳಿಗ್ಗಿನ 2 ಗಂಟೆಯಿಂದ ಮುಂಜಾನೆ 6 ಗಂಟೆವರೆಗೆ ಪುನಃ ವಾತ ಪ್ರಧಾನ ಇರುತ್ತೆ. ಇಲ್ಲಿ
ಪಿತ್ತ ಪ್ರಧಾನವಾಗಿರುವಂತಹ ಬೆಳಿಗಿನ ಸಮಯ ಹೆವಿ ಫುಡ್ಡನ್ನು ಸೇವಿಸಲಿಕ್ಕೆ ಭಾಳಷ್ಟು ಉತ್ತಮ. ಅಂದರೆ ಸಾಧಾರಣ 10 ಗಂಟೆ ಹೊತ್ತಿಗೆ ಬೆಳಿಗ್ಗೆ ಫುಡ್ಡನ್ನು ಸೇವನೆ ಮಾಡಲಿಕ್ಕೆ ಭಾಳಷ್ಟು ಉತ್ತಮ ಸಮಯ ಅಂತ ಹೇಳ್ತಾರೆ. ಅಂದರೆ ಆ ಸಮಯದಲ್ಲಿ ಅಗ್ನಿ ನಮಗೆ ಭಾಳಷ್ಟು ಎಂತ ತಿಂದರೂ ಜೀರ್ಣ ಮಾಡುವಂಥ ಒಂದು ಕೆಪಾಸಿಟಿ ಇರುತ್ತೆ. ಆದರೂ ಕೂಡ ನಾವು ನಿತ್ಯದಲ್ಲಿ 3 ರೀತಿಯ ಆಹಾರವನ್ನು ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ತೆಗೆದುಕೊಳ್ತೇವೆ. ಬೆಳಿಗ್ಗಿನ ಹೊತ್ತು ಸ್ವಲ್ಪ ಜಾಸ್ತಿ ಫುಡ್ಡನ್ನು, ಈಗ ಮೊಸರು, ಹೆವಿ ಫುಡ್ಗಳನ್ನೆಲ್ಲ ಬೆಳಿಗ್ಗೆ ಸೇವನೆ ಮಾಡಿದರೆ ಉತ್ತಮ. ಮಧ್ಯಾಹ್ನ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಅರ್ಧ ಕ್ವಾಂಟಿಟಿ, ಸಂಜೆ ಇನ್ನೂ ಕಡಿಮೆ ಪ್ರಮಾಣದಲ್ಲಿ ಆಹಾರವನ್ನು ಸೇವನೆ ಮಾಡಿದರೆ ಉತ್ತಮ ಅಂತ ಅದು ಖಂಡಿತ ಕೂಡ. ಯಾಕಂದರೆ ವಾತಪಿತ್ತ ಕಫಗಳ ಕೆಲಸ ಆಯಾಯ ಕೆಲಸ ಬಂದಾಗ ಅದು ತನ್ನ ಜೀರ್ಣವನ್ನು ಮಾಡಿಬಿಡುತ್ತೆ. ಆದರೆ ಒಂದು ರಾಜನ ಭೋಜನ ಹೇಗಿರಬೇಕು ಅಂತ ಒಂದು ಆಯುರ್ವೇದದಲ್ಲಿ ಭಾಳಷ್ಟು ಚೆನ್ನಾಗಿ ಹೇಳಿದ್ದಾರೆ. ನಿತ್ಯಂ ತಸ್ಮಾತ್ ಸಕಲ ರಸ ಗೋಪಿತಿ ಸ್ಯಾತ್ ಚಿರಾಯು. ಒಬ್ಬ ಚಿರಾಯುವಾಗಿ ಚೆನ್ನಾಗಿರಬೇಕು ಅಂತ ಹೇಳಿದರೆ ಅವನು ಪ್ರತಿನಿತ್ಯ ರಾಜನಂತೆ ಊಟ ಮಾಡಬೇಕು ಅಂತ ಹೇಳ್ತಾನೆ. ಹೇಗೆ ರಾಜ ಊಟ ಮಾಡ್ತಾನೆ ಅಂತ ಹೇಳಿದ್ರೆ ಸಕಲ ರಸ ಭೂಪತಿ ಅಂತ ಹೇಳಿದ್ರೆ 6 ರೀತಿಯ ರಸಗಳನ್ನು ಆಯುರ್ವೇದದಲ್ಲಿ ಹೇಳ್ತಾರೆ. ಮಧುರ, ಆಮ್ಲ, ಲವಣ, ಕಟು, ತಿಕ್ತ, ಕಷಾಯ ಅಂತ ನಾವು ಟೇಸ್ಟ್ ನೋಡ್ತೇವಲ್ಲ. ಕೆಲವರಿಗೆ ಸ್ವೀಟ್ ಅಂದರೆ ಇಷ್ಟ, ಕೆಲವರಿಗೆ ಹುಳಿ ಇಷ್ಟ, ಕೆಲವರಿಗೆ ಉಪ್ಪು ಇಷ್ಟ, ಕೆಲವರಿಗೆ ಖಾರ ಇಷ್ಟ, ಕೆಲವರಿಗೆ ಕಹಿ ಇಷ್ಟ, ಈ ರೀತಿ. ಮತ್ತು ಕಷಾಯ ರಸ ಅಂತ ಹೇಳಿದ್ರೆ ಕಣೇರು, ಒಗರು ಅಂತ ಹೇಳ್ತೇವೆ. ಈ ರೀತಿ 6 ರೀತಿಯ ಟೇಸ್ಟ್ಗಳುಂಟು. ಯಾವತ್ತೂ ಕೂಡ ನಾವು ಒಬ್ಬನಿಗೆ ಸಿಹಿ ಇಷ್ಟ ಅಂತ ಪ್ರತಿನಿತ್ಯ ಸಿಹಿಯನ್ನೇ ಜಾಸ್ತಿ ತಿನ್ನೋದಾಗಲಿ, ಒಬ್ಬನಿಗೆ ಭಾಳಷ್ಟು ಉಪ್ಪು, ಅವನಿಗೆ ಭಾಳ ಇಷ್ಟ ಅಂದರೆ ಉಪ್ಪೇ ಜಾಸ್ತಿ ತಿಂದರೆ, ಅಥವಾ ಒಂದು ಖಾರ ಇಷ್ಟ ಅಂದರೆ ಖಾರವನ್ನೇ ಜಾಸ್ತಿ ತಿಂದರೆ, ಹುಳಿಯನ್ನೇ ಜಾಸ್ತಿ ತಿಂದರೆ, ಆಯಾಯ ರಸಗಳು ಜಾಸ್ತಿ ತಿಂದಾಗ ಬರುವಂಥ ರೋಗಗಳು ಅವನಿಗೆ ಸುಲಭವಾಗಿ ಬರುತ್ತೆ. ಉದಾಹರಣೆಗೆ ಮಧುರ ರಸ ಜಾಸ್ತಿ ಸೇವನೆ ಮಾಡಿದರೆ ಅವನಿಗೆ ಅತಿ ತೂಕ, ಮಧುಮೇಹ, ಬೊಜ್ಜು, ಅತಿನಿದ್ರೆ, ಆಲಸ್ಯ, ಪ್ರಸೇಕ ಅಂದರೆ ಬಾಯಲ್ಲಿ ಜೊಲ್ಲು ಸುರಿಸುವಂಥ ಅತಿಯಾಗಿರುವಂಥದ್ದು, ಇನ್ಯಾಕ್ಟಿವ್, ಇದೆಲ್ಲ ಆಗ್ತಾ ಹೋಗುತ್ತೆ ಅವನಿಗೆ. ಹುಳಿ ಜಾಸ್ತಿ ತಿಂದರೆ ಏನಾಗುತ್ತೆ? ಹುಳಿ ಜಾಸ್ತಿ ಅಂದರೆ ಆದಷ್ಟು ಬೇಗ ಅವನಿಗೆ ಹೈಪರ್ ಆಸಿಡಿಟಿ, ಹುಳಿ ಜಾಸ್ತಿ ಆದ ಕೂಡಲೇ ಅವನಿಗೆ ಹಲ್ಲುಗಳ ಒಳಗೆಲ್ಲ ಬೇಗ ಹಳದಿ ಆಗೋದು, ಹಲ್ಲುಗಳು ಹಳದಿಯಾಗಿ ನಂತರ ಯಾವತ್ತೂ ಕೂಡ ಬಾಯಲ್ಲಿ ಅವನಿಗೆ ನಾಲಿಗೆಯಲ್ಲಿ ಇದು ಜಾಸ್ತಿ ಆಗುವಂಥದ್ದು, ಕೂದಲು ಬೇಗ ಬಿಳಿ ಆಗೋದು, ಪಿತ್ತ ಜಾಸ್ತಿ ಆಗುವಂಥ ಲಕ್ಷಣಗಳು, ಎಲುಬು ಬೇಗ ಅವನು ಮೆದುವಾಗಿ ಬಿಡುತ್ತೆ, ಅಂದರೆ ಅದರ ಡೆನ್ಸಿಟಿ ಕಡಿಮೆ ಆಗುತ್ತೆ. ಖಾರ ಕೂಡ ಹಾಗೆ, ಖಾರ ಅತಿ ಸೇವನೆ ಮಾಡಿದರೆ ಅವನಿಗೆ ಮೂಲವ್ಯಾಧಿ ಬರುವಂಥದ್ದಾಗಲಿ, ಸ್ಕಿನ್ ಡ್ರೈ ಆಗುವಂಥದ್ದಾಗಲಿ, ಕೂದಲು ಹೇರ್ ಫಾಲ್ ಆಗುವಂಥದ್ದಾಗಲಿ, ನಿದ್ರೆ ಬರದೇ ಇರುವಂಥದ್ದಾಗಲಿ, ಕೋಪ ಬರುವಂಥದ್ದಾಗಲಿ, ಅಥವಾ ಹೊಟ್ಟೆಯಲ್ಲಿ ಅಲ್ಸರ್ ಆಗುವಂಥದ್ದು, ಈ ರೀತಿ ಬೇರೆ ಬೇರೆ ಮಲಬದ್ಧತೆ ಆಗುವಂಥ ಸಮಸ್ಯೆಗಳಾಗುತ್ತೆ. ಯಾವುದೇ ಒಂದು ರಸವನ್ನು, ಈಗ ಮಧುರ ರಸ ಆಗಲಿ, ಆಮ್ಲ ಆಗಲಿ, ಅಥವಾ ಲವಣ ಆಗಲಿ ಅತಿ ಸೇವನೆ ಮಾಡಿದರೆ ಉತ್ತಮವಲ್ಲ, ಸೇವನೆ ಮಾಡಲಿಲ್ಲದಿದ್ದರೂ ಉತ್ತಮವಲ್ಲ. ಹಾಗಂತೇಳಿ ಅವನು ಖಾರ ತಿನ್ನದಿದ್ರೆ ಏನಾಗುತ್ತೆ? ಅವನಿಗೆ ಜೀರ್ಣನಾಗಲಿಕ್ಕೆ ಕಷ್ಟ ಆಗುತ್ತೆ. ಅದರಿಂದ ಎಲ್ಲ ರಸಗಳನ್ನು ಸಮಾನವಾಗಿ ರಾಜನಂತೆ ಭೋಜನ ಮಾಡಬೇಕು ಅಂತ ಆಯುರ್ವೇದ ಅಸ್ವಸ್ಥ ವ್ರತದಲ್ಲಿ ಹೇಳುತ್ತೆ. ಈಗ ದಿನಕ್ಕೆ ನೀವು ಹೇಳಿದ್ರಿ 2 ಸಲ ಭೋಜನ ಮಾಡೋದು ಒಳ್ಳೇದು ಅಂತ. ಕೆಲವರು ಹೇಳ್ತಾರೆ ಆಗಾಗ ಸ್ವಲ್ಪ ಸ್ವಲ್ಪ ತಿನ್ನುವುದು ಒಳ್ಳೇದು, ಕೆಲವರು ಹೇಳ್ತಾರೆ 3 ಹೊತ್ತು ಮಾತ್ರ ತಿನ್ನಬೇಕು, ಮಧ್ಯೆ ಏನು ತಿನ್ನಬಾರ್ದು. ಇದು ಯಾವುದು ಒಳ್ಳೆಯದು ಅನ್ನುವಂಥ? ಸಾಮಾನ್ಯವಾಗಿ ಈಗ ನಮಗೆ ಹೇಳಲಿಕ್ಕೆ ಸುಲಭವಾದರೂ ಕೂಡ ದಿನಕ್ಕೆ 3 ಹೊತ್ತಿನ ಆಹಾರ ಬಹಳ ಉತ್ತಮ. ಯಾವತ್ತೂ ಕೂಡ ನಮ್ಮ ಶರೀರವು ಪಂಚಮಹಾಭೂತಗಳಿಂದ ಮಾಡಲ್ಪಟ್ಟಿದೆ. ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ ಅಂತ ಈ 5 ಮಹಾಭೂತಗಳಲ್ಲಿ ಒಬ್ಬೊಬ್ಬರ ಕಾನ್ಸ್ಟಿಟ್ಯೂಷನ್, ಒಬ್ಬೊಬ್ಬರ ಒಂದು ಪ್ರಕೃತಿ ಒಂದೊಂದು ರೀತಿ ಇರುತ್ತೆ. ಈಗ ನಾನು ಆವಾಗ ತಾನು ಹೇಳಿದ್ದೆ, ಪಿತ್ತ ಪ್ರಕೃತಿಯವರಿಗೆ ಅಥವಾ ಯುವಕರಿಗೆ ಯಾವತ್ತೂ ಕೂಡ ಹಸಿವನ್ನು ತಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥವರು ನಿಜವಾಗ್ಲೂ ಅವರಿಗೆ ಜೋರು ಹಸಿವಾದಾಗ ಅವ್ರು ಏನು ತಿನ್ನಲಿಲ್ಲದಿದ್ದರೆ ಅದರಿಂದ ಅವಘಡಗಳೇ ಜಾಸ್ತಿ ಆಗುತ್ತೆ. ಅವರ ಅಗ್ನಿ ಅಷ್ಟು ಚೆನ್ನಾಗಿರುತ್ತೆ. ಬಟ್ ಅದನ್ನು ತಿಂದವನಿಗೆ ಅಜೀರ್ಣವಾಗುತ್ತೆ ಅಂದರೆ ಇಟ್ ಈಸ್ ಮೆನ್ಷನ್ ದ್ಯಾಟ್ ಅವನು ಸೇವನೆ ಮಾಡಬಾರ್ದು ಅಂತ. ಸಾಮಾನ್ಯವಾಗಿ 3 ರೀತಿಯ ಆಹಾರವನ್ನು ಬಹಳಷ್ಟು ಚೆನ್ನಾಗಿ ಹಿತವಾದ, ಮಿತವಾದ ಮತ್ತು ಋತುಗನುಗುಣವಾಗಿ ಸೇವನೆ ಮಾಡುವಂಥ ಆಹಾರವೇ ಸರ್ವಶ್ರೇಷ್ಠ. ಈಗ ತಾವು ಹೇಳಿದ್ರಿ, ಕೆಲವರು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ನೀರು ಕುಡಿಬೇಕು ಅಂತ ಹೇಳ್ತಾರೆ. ಸೊ ಕೆಲವರು ಹೇಳ್ತಾರೆ ಒಳ್ಳೆಯದು ಅಂತೇಳಿ 1 ಲೀಟ್ರ್ 2 ಲೀಟ್ರ್ ಕುಡಿತಾರೆ. ಬಟ್ ಹಾಗಲ್ಲ. ಯಾವತ್ತೂ ಕೂಡ ಕೆಲವರಿಗೆ 1 ಲೋಟದಲ್ಲಿ ನೀರನ್ನು ಸಾಕಾಗುತ್ತೆ, ಕೆಲವರಿಗೆ ನಿಜವಾಗ್ಲೂ 1 ಲೀಟ್ರ್ ನೀರು ಕುಡಿದ್ರೂ ಕೂಡ ಅವನಿಗೆ ಇನ್ನೂ ನೀರು ಕುಡಿಬೇಕಂತಾಗುತ್ತೆ. ಅದು ಯಾಕಂತ ಹೇಳಿದ್ರೆ ಅವನ ಪಂಚಮಹಾಭೂತದಲ್ಲಿ ಯಾವುದು ಜಾಸ್ತಿ ತತ್ವ ಇದೆಯೋ, ಈಗ ಅಗ್ನಿ ತತ್ವ ಜಾಸ್ತಿ ಇದ್ದವರಿಗೆ ನೀರು ಜಾಸ್ತಿ ಕುಡಿಬೇಕು ಅಂತಾಗುತ್ತೆ, ಅಥವಾ ಜಲತತ್ವ ಜಾಸ್ತಿ ಇದ್ದವನಿಗೆ ನೀರು ಕುಡಿಯೋದೇ ಬೇಡ ಅಂತ ಕಾಣುತ್ತೆ. ನಮಗೆ ಯಾವುದು ಹಿತವಾಗುತ್ತೆ, ಈಗ ನಾವು ಜ್ಯೂಸ್ನ ಅಂಗಡಿ ಹೋಗ್ತೇವೆ, ಒಂದೇ ಮನೆಯವರು 4 ಜನ ಹೋದರೂ ಕೂಡ ಒಬ್ಬ ಮ್ಯಾಂಗೋ ಜ್ಯೂಸ್ ಆರ್ಡರ್ ಮಾಡ್ತಾನೆ, ಒಬ್ಬ ಮುಸಂಬಿ ಜ್ಯೂಸ್ ಆರ್ಡರ್ ಮಾಡ್ತಾನೆ, ಒಬ್ಬ ಆ್ಯಪಲ್ ಜ್ಯೂಸ್ ಆರ್ಡರ್ ಮಾಡ್ತಾನೆ, ಒಬ್ಬ ದ್ರಾಕ್ಷಿ ಜ್ಯೂಸ್ ಆರ್ಡರ್ ಮಾಡ್ತಾನೆ. ಒಂದೇ ಮನೆಯವರಾಗಿದ್ದರೂ ಕೂಡ ಅವರ ಇಚ್ಛೆ ಬೇರೆ ಬೇರೆ ಇರುತ್ತೆ, ಅವನ ಪ್ರಕೃತಿ ಬೇರೆ ಬೇರೆ ಇರುತ್ತೆ. ಅದರಿಂದ ನಮಗೆ ಯಾವತ್ತೂ ಕೂಡ ಹಿತವಾಗಿರುವಂಥ ಆಹಾರವನ್ನು ನಾವು ಸೇವನೆ ಮಾಡಬೇಕು, ಮತ್ತು ಮಿತವಾಗಿರುವಂಥ ಆಹಾರ. ಯಾಕಂದ್ರೆ ಯಾವತ್ತೂ ಕೂಡ ಈಗ ಮಾಡರ್ನ್ ತಾವು ಹೇಳ್ತಾರೆ ಮೀಲ್ ಸ್ಕಿಪ್ ಮಾಡುವಂಥ ಒಂದು ಹೊಸ ವಿಧಾನವನ್ನು ಹೇಳ್ತಾರೆ. ಕೆಲವು ತೂಕ ಕಡಿಮೆ ಆಗಲಿಕ್ಕೆ ಅಥವಾ ಆರೋಗ್ಯ ಬರಲಿಕ್ಕೆ ರಾತ್ರಿ ಸಂಜೆ 6 ಗಂಟೆ ನಂತರ ತಿನ್ನದೇ ಬೆಳಿಗ್ಗೆ ನೆಕ್ಸ್ಟ್ ಡೇ 11 ಗಂಟೆಗೆ ತಿನ್ನುವಂಥದ್ದೆಲ್ಲ ಮಾಡ್ತಾರೆ. ಇದೆಲ್ಲ ಆಯುರ್ವೇದದಲ್ಲಿ ಈ ಮೊದಲು ಹೇಳಿರುವಂಥದ್ದು. ಲಂಘನಂ ಪರಮೌಷಧಂ. ಯಾವುದೇ ರೋಗಗಳಿಗೆ ಲಂಘನ ಅಂತ ಹೇಳಿದ್ರೆ ನಿರಾಹಾರ ಒಂದು ಆಹಾರವನ್ನು ಸೇವನೆ ಮಾಡದೆ ನಾವು ಖಾಲಿ ನೀರನ್ನು ಸೇವನೆ ಮಾಡೋದಾಗಲಿ ಅಥವಾ ಲೈಟರ್ ಫುಡ್ಡನ್ನು ತೆಗೆದುಕೊಂಡು, ಎಲ್ಲದಕ್ಕೂ ಸರ್ವಶ್ರೇಷ್ಠ ಆಹಾರವೇ ಲಂಘನ, ಉಪವಾಸ ಅಂತ ನಾವೇನು ಹೇಳ್ತೇವೆ ಅದಕ್ಕೆ ಹೇಳ್ತಾರೆ. ಇದನ್ನೀಗ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಆಹಾರ ಅನ್ನುವಂಥದ್ದು ಅವರವರ ಪ್ರಕೃತಿಗೆ ಅನುಗುಣವಾಗಿ ಅಂತ ಹೇಳಿದ್ರೆ, ಹೌದು. ಅದೇ ರೀತಿ ಅವರು ಮಾಡುವ ಕೆಲಸಕ್ಕೂ ಆಹಾರಕ್ಕೂ ಸಂಬಂಧ ಉಂಟಾ?
ಖಂಡಿತವಾಗಿಯೂ ಅವರು ಮಾಡೋ ಕೆಲಸಕ್ಕೂ ಹೆವಿ ಕೆಲಸ ಮಾಡುವಂಥವರಿಗೆ ಯಾವತ್ತೂ ಕೂಡ ಸ್ವಲ್ಪ ಹೆವಿ ಫುಡ್ಡನ್ನೇ ಸೇವನೆ ಮಾಡೋದು ಉತ್ತಮ, ಜೀರ್ಣವಾಗುವುದಾಗಿದ್ದರೆ. ಯಾಕಂದರೆ ಆಹಾರವೇ ನಮ್ಮ ಶರೀರಕ್ಕೆ ಶಕ್ತಿ ಕೊಡುವಂಥದ್ದು. ಕೆಲವು ಲಘು ಆಹಾರ ಮತ್ತು ಗುರು ಆಹಾರ ಅಂತ ಹೇಳಿ, ಲಘು ಅಂದರೆ ಲೈಟ್, ಗುರು ಅಂದರೆ ಹೆವಿ ಫಾರ್ ಡೈಜೆಷನ್. ಉದಾಹರಣೆಗೆ ಲಘು ಆಹಾರ ಅಂತ ಹೇಳಿದ್ರೆ ಹೆಸರಿಗೆ ಬೇಳೆ, ಅನ್ನ, ತುಪ್ಪ, ಸೂಪ್, ಹಸುವಿನ ಹಾಲು, ಮತ್ತು ಬಿಸಿ ಮಾಡಿದ ನೀರು, ಮತ್ತು ಹುದುಲು, ನಾವೇನು ಹೇಳ್ತೇವೆ ಹುದುಲು ಅಂತ ಹೇಳ್ತೇವೆ, ಮತ್ತು ಚುರುಮುರಿ, ತಿಳಿಸಾರು, ಹಣ್ಣು ಹಂಪಲುಗಳು, ಎಳನೀರು, ಇದೆಲ್ಲ ಲಘು ಆಹಾರ, ಸುಲಭದಲ್ಲಿ ಜೀರ್ಣವಾಗುವಂಥದ್ದು. ಗುರು ಆಹಾರ ಅಂತ ಹೇಳಿದ್ರೆ ಜೀರ್ಣವಾಗಲಿಕ್ಕೆ ಸ್ವಲ್ಪ ಸಮಯ ತಗೊಳ್ಳುವಂಥದ್ದು. ಅದ್ಯಾವುದು? ಗೋಧಿ, ಮಾಂಸ, ಉದ್ದು, ಮೊಸರು, ಎಮ್ಮೆಯ ಹಾಲು ಮತ್ತು ತಣ್ಣೀರು. ಬಿಸಿ ನೀರು ಯಾವಾಗಲೂ ಲಘು ಆಹಾರ, ತಣ್ಣೀರು ಸ್ವಲ್ಪ ಅದಕ್ಕಿಂತ ಜಾಸ್ತಿ ಟೈಮ್ ತಗೊಳುತ್ತೆ. ಮತ್ತು ಪಾಯಸ, ಸಿಹಿ ತಿನಿಸು, ಮತ್ತು ಮೊಳಕೆ ಬರಿಸಿದ ಬೀಜಗಳು, ಸೀಡ್ಸು, ಮತ್ತು ಬಳಿತ ಎಳ್ನೀರು ಅಂದರೆ ತೆಂಗಿನಕಾಯಿ ಇತ್ಯಾದಿಗಳೆಲ್ಲ ಸ್ವಲ್ಪ ಹೆವಿ ಫಾರ್ ಫುಡ್. ಅದನ್ನೇ ಕೂಡ ನಾವು ಬ್ರಹ್ಮಣ ಮತ್ತು ಕರ್ಷಣ ಅಂತ ಹೇಳ್ತೇವೆ. ಬ್ರಹ್ಮಣ ಅಂತ ಹೇಳಿದ್ರೆ ಯಾವುದೇ ಆಹಾರವನ್ನು ಅದು ಶರೀರಕ್ಕೆ ಅಂದರೆ ತೂಕ ಕೊಡುವಂಥದ್ದು, ಅದು ಬ್ರಹ್ಮಣ ಅಂತ ಹೇಳ್ತಾರೆ. ಕರ್ಷಣ ಅಂತ ಹೇಳಿದ್ರೆ ಯಾವುದೇ ಆಹಾರ ಶರೀರಕ್ಕೆ ತೂಕವನ್ನು ಕಡಿಮೆ ಮಾಡುವಂಥದ್ದು. ತಾವು ಹೇಳಿದ್ರಿ ಪೋಷಕಾಂಶ ಇರುವಂಥ ಆಹಾರ ಯಾವುದು ಅಂತ. ಆ್ಯಕ್ಚುಲಿ ಸ್ಥೂಲಕಾಯ ಇರುವವನಿಗೆ ತೂಕ ಕಡಿಮೆ ಮಾಡುವಂಥ ಆಹಾರವೇ ಪೋಷಕಾಂಶ ಅವನಿಗೆ, ಅಲ್ವಾ? ತೂಕ ಕಡಿಮೆ ಇದ್ದವನಿಗೆ ತೂಕ ಜಾಸ್ತಿ ಮಾಡುವಂಥ ಆಹಾರವೇ ಅವನಿಗೆ ಪೋಷಣೆಯನ್ನು ಕೊಡುತ್ತೆ. ಆದ್ದರಿಂದ ಎಲ್ಲರಿಗೂ ಒಂದೇ ಆಹಾರ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಅದೇ ರೀತಿ ವಿರುದ್ಧ ಆಹಾರದ ಜ್ಞಾನ ಕೂಡ ನಮಗಿರಬೇಕು. ಕೆಲವು ಆಹಾರ ವಿರುದ್ಧವಾಗಿರುವ ಆಹಾರವನ್ನು ಸೇವನೆ ಮಾಡಬಾರ್ದು. ಒಳ್ಳೆಯದು ಅಂತ ಹೇಳಿದರೂ ಕೂಡ, ಉದಾಹರಣೆಗೆ ಜೇನುತುಪ್ಪನೂ ಒಳ್ಳೆಯದು, ತುಪ್ಪ ಕೂಡ ಒಳ್ಳೆಯದು. ಅದು ಎರಡನ್ನು ಸೇವನೆ ಮಾಡಿದರೆ ಅದಷ್ಟು ದೊಡ್ಡ ವಿಷ ಯಾವುದೂ ಇಲ್ಲ. ಸಮ ಪ್ರಮಾಣದಲ್ಲಿ ಸೇವನೆ ಮಾಡಬಾರದು ಅಂತ ಹೇಳ್ತಾರೆ. ಅಂದರೆ ವಿಷ ಅಂದರೆ ಒಮ್ಮೆಲೆ ಏನು ಶರೀರಕ್ಕೆ ಆಗುವಂಥದ್ದಲ್ಲ. ಈಗ ಜೇನುತುಪ್ಪ ಯಾರನ್ನು ಕೇಳಿ ನೀವು ಒಳ್ಳೆಯದು ಅಂತ ಹೇಳ್ತಾರೆ, ತುಪ್ಪವನ್ನು ಕೇಳಿ ಅದು ಕೂಡ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ಆ ಎರಡನ್ನು ಸಮ ಪ್ರಮಾಣದಲ್ಲಿ ಸೇವನೆ ಮಾಡಿದಾಗ ಮಾತ್ರ ಲಾಂಗ್ ಟೈಮಲ್ಲಿ ಅದನ್ನು ಸೇವನೆ ಮಾಡಿದರೆ ಮನುಷ್ಯನಿಗೆ ಅದು ಭಾಳಷ್ಟು ತುಂಬ ರೀತಿಯ ಒಂದು ವಿರುದ್ಧ ಆಹಾರವಾಗಿ ಮನುಷ್ಯನಿಗೆ ಬೇರೆ ಬೇರೆಯ ತೊಂದರೆಗಳನ್ನು ಕೊಡಲಿಕ್ಕೆ ಶುರು ಮಾಡುತ್ತೆ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಒಂದು ಮಾತು, ಜನರಲ್ಲಿ ಒಂದು ಅಭ್ಯಾಸ ಇದೆ. ಕೆಲವರೆಲ್ಲ ಈ ವಿಟಮಿನ್ ಸಪ್ಲಿಮೆಂಟ್ಸ್ ಅಂತ ಕೊಡ್ತಾರೆ. ಅವರಿಗೆ ಪೋಷಣೆಯ ಕೊರತೆ ಇರ್ಬೋದು, ಅಥವಾ ಬಾಡಿ ಬಿಲ್ಡಿಂಗ್ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟ್ ಇರ್ಬೋದು. ಈ ವಿಟಮಿನ್ ಸಪ್ಲಿಮೆಂಟ್ಸ್ ಅನ್ನುವಂಥದ್ದು ಆಯುರ್ವೇದದಲ್ಲಿ ಆ ಥರದ್ದು ಉಂಟಾ? ನಮ್ಮ ಆಹಾರದಲ್ಲಿ ಆಯುರ್ವೇದದಲ್ಲಿ ವಿಟಮಿನ್ಸ್ ಅಥವಾ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತಾರೆ. ಅಂದರೆ ಅದನ್ನೇ ನಮ್ಮ ಆಯುರ್ವೇದದಲ್ಲಿ ವಯಸ್ತಾಪನ ಅಂದರೆ ಈಗ ಹೆಂಗಿದ್ದಾಗ ಸೇವನೆ ಮಾಡಲಿಕ್ಕೆ ಶುರು ಮಾಡಿದರೆ ಅವನು ಹೆಂಗಾಗೆ ಇರ್ತಾನೆ ಅಂತ, ಅದೊಂದು ಅತಿಶಯೋಕ್ತಿ ಥರ ಕಾಣ್ಬೋದು. ಅಂದರೆ ಅವನ ಅವಯವಗಳು ಚೆನ್ನಾಗಿರ್ತವೆ. ಉದಾಹರಣೆಗೆ ನಾವೀಗ ನೆಲ್ಲಿಕಾಯಿನ ಸೇವನೆ ಮಾಡೋದು, ಅಳಲೆಕಾಯಿ, ಇದು ನೇರವಾಗಿ ವಿಟಮಿನ್ ಸಿ ರಿಚ್ ಇದೆ. ಅದರಲ್ಲಿ ವಿಟಮಿನ್ ಸಿ ಒಂದೇ ಸಿಕ್ಕಿದ್ರೆ ಸಾಕು. ಆದರೆ ಅದು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಅದರಲ್ಲಿ ವಿಟಮಿನ್ ಸಿ ಇದೆ ಸರಿ, ಆದರೆ ಅದು ತಾವು ತಿನ್ನುವ ಆಹಾರದಲ್ಲಿ ಬೇರೆ ಎಲ್ಲವನ್ನು ಅಬ್ಸಾರ್ಬ್ ಮಾಡಲಿಕ್ಕೆ, ಹೀರ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಅದರಿಂದ ವಿಟಮಿನ್ಸ್ ಅಂತ ಪರ್ಟಿಕ್ಯುಲರ್ಲಿ ಇದಿಲ್ಲ. ಆದರೆ ನಾವು ಆಹಾರದಲ್ಲಿ ಯಾವತ್ತೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ತುಪ್ಪ ಸೇವನೆ ಮಾಡಿದಾಗ ಅದು ಭಾಳಷ್ಟು ಉತ್ತಮವಾದಂಥ ಒಂದು ಆಹಾರ. ಎಲ್ಲ ಆಹಾರವನ್ನು ಜೀರ್ಣ ಮಾಡಿ ಬಿಸಾಡುವಂಥ ಒಂದು ಶಕ್ತಿ ತುಪ್ಪಕ್ಕೆ ಇದೆ. ಕ್ಷಯರೋಗದಲ್ಲಿ ಮಾಂಸರಸ ಸೇವನೆ ಆಯುರ್ವೇದ ಕೂಡ ಹೇಳ್ತದೆ. ಕ್ಷಯರೋಗದಲ್ಲಿ ತೂಕ ಆಗುವ ಧಾತು ಕ್ಷಯವಾದಾಗ ಮಾಂಸರಸವನ್ನು ಸೇವನೆ ಮಾಡಿ, ಅಥವಾ ನಾವು ಕುಕ್ಕುಟಾಂಡ ಅಥವಾ ಎಗ್, ಮೊಟ್ಟೆಯನ್ನು ಕೂಡ ತಿನ್ನಲಿಕ್ಕೆ ಆಯುರ್ವೇದದಲ್ಲಿ ಕೂಡ ರೆಕಮೆಂಡ್ ಮಾಡ್ತಾರೆ. ಈಗ ಆಸುರಿ ಚಿಕಿತ್ಸೆ ಕೂಡ ಬೇರೆ ರೀತಿಯ ಸರ್ಜಿಕಲ್ ಚಿಕಿತ್ಸೆ, ಆಸುರಿ ಚಿಕಿತ್ಸೆ ಆಯುರ್ವೇದದಲ್ಲಿ ಕೂಡ ಬೇರೆ ರೀತಿ ಹೇಳ್ತಾರೆ. ಈಗ ಮೀನು, ಸಮುದ್ರಜನ್ಯ ಫುಡ್ಡನ್ನು ಕೂಡ ಭಾಳಷ್ಟು ಚೆನ್ನಾಗಿ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಮತ್ತು ಸಮುದ್ರದ ಇದು ಫುಡ್ಗಳನ್ನು, ಮಾಂಸಾಹಾರ ಸೇವನೆಯನ್ನು ಆಯುರ್ವೇದದಲ್ಲಿ ಭಾಳಷ್ಟು ಚೆನ್ನಾಗಿ ಅಂಥ ರೋಗಗಳಲ್ಲಿ ಬೇಕಾದಲ್ಲಿ ಹೇಳಿದ್ದಾರೆ. ಸೊ ಅದರಿಂದ ಸಾಮಾನ್ಯವಾಗಿ ವಿಟಮಿನ್ಸ್ ಅಂತ ಪರ್ಟಿಕ್ಯುಲರ್ ಒಂದೇ ಹೇಳೋದಕ್ಕಿಂತ ನಾವು ತಿಂದ ಆಹಾರದಲ್ಲಿ ಯಾವ ಕಾಂಬಿನೇಷನ್ ಮಾಡಿದಾಗ ಶರೀರಕ್ಕೆ ಆ ಕೊರತೆ ಬರುವುದಿಲ್ಲ ಅಂತ ಚೆನ್ನಾಗಿ ಹೇಳಿದ್ದಾರೆ. ಹಾಗಿದ್ರೆ ಆಹಾರದಲ್ಲಿ ಇದು ವರ್ಜ್ಯ, ಇದು ಪಥ್ಯ, ಇದು ಅಪಥ್ಯ, ಈ ಥರ ಎಲ್ಲ ಉಂಟಾ? ಖಂಡಿತವಾಗಿ ಆಯುರ್ವೇದದಲ್ಲಿ ಕೆಲವರು ಆಯುರ್ವೇದ ಔಷಧಿಗಳನ್ನು ಆಯುರ್ವೇದ ವೈದ್ಯರಲ್ಲಿ ಬರಲಿಕ್ಕೆ ಕಷ್ಟಪಡೋದೇ ಅದಕ್ಕೆ. ಅಲ್ಲಿ ಆಯುರ್ವೇದ ಔಷಧಿ ತೆಗೆದುಕೊಂಡ್ರೆ ಪಥ್ಯ ಮತ್ತು ಅಪಥ್ಯವನ್ನು ಹೇಳಿದಾಗ ನಮಗೆ ಫಾಲೋ ಮಾಡಲಿಕ್ಕೆ ಭಾಳ ಕಷ್ಟ ಆಗುತ್ತೆ ಅಂತ ನಾವು ಮೊದಲೇ ಹೇಳಿದೇವಲ್ಲ. ಆಯುರ್ವೇದದಲ್ಲಿ ಯಾವುದೇ ಒಂದು ರೋಗಕ್ಕೆ ಚಿಕಿತ್ಸೆ ಕೊಡಬೇಕಾದ್ರೆ ಮೊದಲು ಆಹಾರ, ನಂತರ ವಿಹಾರ, ಕೊನೆಗೆ ಔಷಧ. ಆಹಾರ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿದೆ. ವಿಹಾರ ಅಂತ ಹೇಳಿದ್ರೆ ಈಗ ಒಬ್ಬನಿಗೆ ಜ್ವರ ಬಂದಿದೆ, ಅವನಿಗೆ ವಿಹಾರ ಏನು ಅಂತ ಹೇಳಿದ್ರೆ ಅವನಿಗೆ ಎ ಸಿಲಿ ಕುತ್ಕೊಳ್ಬಾರ್ದು, ಅಥವಾ ಸ್ವಿಮ್ಮಿಂಗ್ ಮಾಡಬಾರ್ದು, ಜಾಸ್ತಿ ನಡಿಬಾರ್ದು, ಸ್ವಲ್ಪ ನಿದ್ರೆ ಮಾಡಬೇಕು, ಸ್ವಲ್ಪ ಬೆವರು ಬರುವಾಗೆ ಸ್ವಲ್ಪ ಒಂದು ಹೊದಿಕೆಯನ್ನು ಹಾಕ್ಕೊಂಡ್ರೆ ಅವನಿಗೆ ಉತ್ತಮ ಅಂತ ಅದರಲ್ಲಿ ವಿಹಾರಗಳು ಹೇಳ್ತೇವೆ. ಅಥವಾ ಒಳ್ಳೆಯ ಮ್ಯೂಸಿಕನ್ನು ಕೇಳು. ಔಷಧ ಅಂದರೆ ಕೊನೆಯಾಗಿ ಯಾವುದು ಆಗಲಿಲ್ಲ ಅಂದರೆ ಅವನಿಗೆ ವೈದ್ಯರ ಹತ್ರ ತೋರಿಸಿ ಔಷಧಿನ ಕೊಡಿಸುವಂಥದ್ದು. ಈಗ ನಮಗೆ ಗೊತ್ತಿದೆ, ಫಸ್ಟಿಗೆ ಯಾವುದೇ ರೋಗಕ್ಕೆ ಫಸ್ಟಿಗೆ ವೈದ್ಯರನ್ನು ಹೋಗಿ ಏನು ಗುಣ ಆಗ್ತದೆ ನೋಡ್ತಾರೆ. ವೈದ್ಯರು ಆಗಲಿಲ್ಲದಿದ್ದರೆ
ನಂತರ ವೈದ್ಯರು ಕೆಲವು ಡಯಟ್ಗಳನ್ನು ಹೇಳ್ತಾರೆ, ನಿಮ್ಗೆ ಇದರಿಂದ ಮದ್ದಿಂದ ಆಗಲಿಲ್ಲ ಅದ್ರ ಜೊತೆ ಸ್ವಲ್ಪ ಡಯಟ್ಗಳನ್ನು ಮಾಡಿ, ಅದು ಆಗಲಿಲ್ಲದಿದ್ದರೆ ಮತ್ತೆ ಕೊನೆಗೆ ವಿಹಾರಗಳನ್ನು ಮಾಡಿ, ಅಂದರೆ ಇದು ಯೋಗಾಸನ ಮಾಡಿ, ಪ್ರಾಣಾಯಾಮ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ ಇತ್ಯಾದಿಗಳನ್ನು ಮಾಡಿ ಯಾವುದು ಒಂದರಲ್ಲೇ ಯಾವುದು ಗುಣ ಆಗುದಿಲ್ಲ, ಎಲ್ಲ ಕಾಂಬಿನೇಷನ್ ಅಲ್ಲಿ ಆದರೆ ಮಾತ್ರ ಮನುಷ್ಯನಿಗೆ ಗುಣ ಆಗುತ್ತೆ ಅಂತ ಹೇಳ್ತಾರೆ. ಅದರಿಂದ ಆಯುರ್ವೇದದಲ್ಲಿ ತಾವು ಕೇಳಿದಾಗೆ ಪಥ್ಯ ಮತ್ತೆ ಅಪಥ್ಯ ಅಂತ ಹೇಳಿದ್ರೆ, ಒಂದು ರೋಗ ಬಂದ ಮೇಲೆ ಒಬ್ಬ ವ್ಯಕ್ತಿಗೆ ಯಾವುದು ಪಥ್ಯ ಅಂದರೆ ಯಾವುದು ಸೇವನೆ ಮಾಡಬೇಕು, ಯಾವುದು ಅಪಥ್ಯ ಯಾವುದರ ಸೇವನೆ ಮಾಡಬಾರ್ದು, ಇದು ಬಹಳಷ್ಟು ಮುಖ್ಯ ವಿಚಾರ. ನಾವು ಸೇವನೆ ಮಾಡಿದಂಥ ಆಹಾರಕ್ಕೆ ಕೆಲಸ ಮಾಡಲಿಕ್ಕೆ ಒಳಗಡೆ ಈ ಪಥ್ಯ ಅಪಥ್ಯಗಳು ಅದ್ರ ಜೊತೆ ಸೇರ್ಕೊಂಡ್ಬಿಟ್ರೆ ಮೆಡಿಸಿನ್ ಕೂಡ ಕೆಲಸ ಮಾಡಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಅದರಿಂದ ಬೇಗ ಗುಣಮುಖರಾಗಬೇಕು ಅಂತಾಗಿದ್ರೆ ಈ ಆಯುರ್ವೇದ ಔಷಧಿಗಳ ಜೊತೆಗೆ ಪಥ್ಯ ಕೂಡ ಫಾಲೋ ಮಾಡಿದರೆ ಬಹಳಷ್ಟು ಉತ್ತಮ. ಆಹಾರದ ಬಗ್ಗೆ ತುಂಬ ವಿಷಯಗಳನ್ನು ನೀವು ಮಾತಾಡಿದ್ರಿ, ಆದರೆ ಊಟವನ್ನು ಮಾಡಲಿಕ್ಕೆ ಒಂದು ಕ್ರಮ ಅಂತ ಏನಾದರೂ ಉಂಟಾ? ಊಟವನ್ನು ಮಾಡುವಂತಹ ಕ್ರಮ ಮತ್ತು ಊಟಕ್ಕಿಂತ ಮೊದಲು ಮತ್ತು ಊಟದ ನಂತರ ನಾವು ಏನು ಮಾಡಬೇಕು ಅನ್ನೋದು ಭಾಳಷ್ಟು ಚೆನ್ನಾಗಿ ಹೇಳಿದ್ದಾರೆ. ಉದಾಹರಣೆಗೆ ಊಟವನ್ನು ಮಾಡಬೇಕಾದ್ರೆ ಮೊದಲಿಗೆ ನಾವು ಸುಮನಸ್ಕ ಅಂದರೆ ಖುಷಿಯಾಗಿ ಊಟವನ್ನು ಮಾಡಬೇಕು. ಯಾವತ್ತೂ ಕೂಡ ಅರ್ಜೆಂಟ್ನಲ್ಲಿ ಅಥವಾ ದುಃಖದಲ್ಲಿ ಕೋಪದಲ್ಲಿ ನೋಡಿ, ಯಾವತ್ತೂ ಕೂಡ ಊಟ ಮಾಡಬೇಕಾದ್ರೆ ಟಿ ವಿಯಲ್ಲಿ ಸೀರಿಯಲ್ ಆಗಲಿ ಅಥವಾ ಬೇರೆ ಬೇರೆ ಇದನ್ನು ನೋಡಿ ನಾವು ಊಟ ಮಾಡ್ತಾಯಿದ್ವಿ. ನಾವು ತಿನ್ನುವ ಆಹಾರದ ಮೇಜರ್ ಪೋರ್ಷನ್ ನಮಗೆ ಎನರ್ಜಿ ಅಂತ ನಾವು ಶರೀರಕ್ಕೆ ಅಂತ ನಾವು ಎಣಿಸಿದ್ರು ಕೂಡ ಅದರ ಸೂಕ್ಷ್ಮ ಅಂಶ ನಮ್ಮ ಮನಸ್ಸಿನ ಪರಿವರ್ತನೆ ಆಗುತ್ತೆ. ಉದಾಹರಣೆಗೆ ಊಟ ಮಾಡಬೇಕಾದ್ರೆ ಮೊದಲಿಗೆ ನಾವು ಯಾವತ್ತೂ ಕೂಡ ಸ್ನಿಗ್ಧ ಮತ್ತು ಮಧುರವಾದ ಆಹಾರವನ್ನು ಸೇವನೆ ಮಾಡಬೇಕು ಅಂತ ಹೇಳ್ತಾರೆ. ಸ್ನಿಗ್ಧ ಅಂತ ಹೇಳಿದ್ರೆ ಆಯಿಲ್ ಕಂಟೆಂಟ್ ಇರುವಂಥದ್ದು, ಈಗ ತುಪ್ಪ, ಬೆಣ್ಣೆ ಇತ್ಯಾದಿಗಳು, ಮತ್ತು ಮಧುರ ಸಿಹಿಯನ್ನು ಸ್ವಲ್ಪ ಸುರಿವಿಗೆ ಸೇವನೆ ಮಾಡಬೇಕು. ಯಾಕಂದರೆ ನಮ್ಮ ಜಠರದಲ್ಲಿ ವಾಯುವನ್ನು ಒಮ್ಮೆಗೆ ಶಮನ ಮಾಡಿ ಅಗ್ನಿ ಜೋರಿರ್ತದೆ, ಆ ಅಗ್ನಿಗೆ ಒಮ್ಮೆ ತಣ್ಣಗೆ ಮಾಡಲಿಕ್ಕೆ ಸ್ವಲ್ಪ ಸ್ನಿಗ್ಧ ಮತ್ತು ಮಧುರ ಆಹಾರವನ್ನು ಸೇವನೆ ಮಾಡಬೇಕು. ಮಧ್ಯದಲ್ಲಿ ಅದನ್ನು ಸೇವನೆ ಮಾಡ್ತಾ ಉಷ್ಣ ಮತ್ತು ಲವಣ ಆಹಾರವನ್ನು, ಸ್ವಲ್ಪ ಬಿಸಿ ಬಿಸಿ ಅನ್ನ, ಈ ಲವಣಾಂಶ ಇರುವಂಥ ಫುಡ್ಡನ್ನು ಮಧ್ಯದಲ್ಲಿ ಸೇವನೆ ಮಾಡಬೇಕು. ಅದು ಅಗ್ನಿಗೆ ಭಾಳಷ್ಟು ಚೆನ್ನಾಗಿ ಪೂರಕವಾಗುತ್ತೆ. ಊಟದ ಕೊನೆಯಲ್ಲಿ ಯಾವತ್ತೂ ಕೂಡ ನಾವು ರೂಕ್ಷ ಮತ್ತು ಕಹಿ ಖಾರ ಆಹಾರವನ್ನು ಕೊನೆಗೆ ಸೇವನೆ ಮಾಡ್ಬೋದು. ಉದಾಹರಣೆ ರೂಕ್ಷ ಅಂದರೆ ಡ್ರೈ ಫುಡ್ಡನ್ನು ಕೊನೆಗೆ, ಅಂದರೆ ಅಗ್ನಿಗೆ ಊಟ ಎಲ್ಲ ಆದಮೇಲೆ ಕೊನೆಗೆ ನಾವು ಪುನಃ ಹೆವಿಯ ಫುಡ್ಡನ್ನು ತೆಗೆದುಕೊಂಡ್ರೆ ಅಗ್ನಿಯ ಜ್ವಾಲೆ ಕಡಿಮೆಯಾಗಿ ಅವನಿಗೆ ಅಜೀರ್ಣವಾಗುವ ಸಂಭವನೀಯತೆ ಇರುತ್ತೆ. ಅದೇ ಕೆಲವರು ಏನು ಮಾಡ್ತಾರೆ, ಊಟ ಆದ ಕೂಡಲೇ ನೀರು ಕುಡಿತಾರೆ, ಅದು ಉತ್ತಮವಲ್ಲ. ಅಜೀರ್ಣೇ ಭೇಷಜಂ ವಾರಿ ಜೀರ್ಣೇ ವಾರಿ ಬರಪ್ರದಂ ಭೋಜನೆ ಚ ಅಮೃತಂ ವಾರಿ ಭೋಜನಾಂತೆ ವಿಷಪ್ರದಂ ಅಂತೇಳಿದ್ರೆ, ಒಬ್ಬ ವ್ಯಕ್ತಿಗೆ ಅಜೀರ್ಣ ಅಥವಾ ಬಂದ ಕೂಡಲೇ ಹೇಳಿದರೆ ನೀರನ್ನು ಸೇವನೆ ಮಾಡಲಿಕ್ಕೆ ಏನಾದರೂ ವಿಧಾನ ಉಂಟಾ ಅಂತ ಕೇಳಿದ್ರಿ ಅಲ್ವಾ. ಸೊ ಅಜೀರ್ಣೇ ಭೇಷಜಂ ವಾರಿ, ಯಾವುದೇ ಒಬ್ಬ ವ್ಯಕ್ತಿಗೆ ಊಟದ ಸಮಯ, ಈಗ ಮಧ್ಯಾಹ್ನ 2 ಗಂಟೆಯ 1 ಗಂಟೆ ಊಟದ ಸಮಯ ಅವನು ಬಂದಿದೆ, ಆದರೆ ಊಟ ಮಾಡಲಿಕ್ಕೆ ಅವನಿಗೆ ಅಜೀರ್ಣ ಥರ ಉಂಟು ಅಂತಾಗಿದ್ರೆ ಆವಾಗ ಅವನು ಆಹಾರವನ್ನು ಸೇವನೆ ಮಾಡಬಾರ್ದಂತೆ. ಆವಾಗ ಅವನು ನೀರನ್ನು ಸೇವನೆ ಮಾಡಿದರೆ ಅದು ಭೇಷಜ ಅಂದರೆ ಔಷಧಿ ಆಗುತ್ತೆ ಅಂತೆ, ಅದು ಜೀರ್ಣ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಅಜೀರ್ಣೇ ಭೇಷಜಂ ವಾರಿ ಜೀರ್ಣೇ ವಾರಿ ಬಲಪ್ರದಂ ಅಂದರೆ ಊಟವಾಗಿ 1-2 ಗಂಟೆಗಳ ನಂತರ, ಅಂದರೆ ಜೀರ್ಣವಾದ ನಂತರ ನೀರು ಯಾರು ಕುಡಿತಾನೋ ಅವನಿಗೆ ಅದು ಬಲಪ್ರದವಾಗಲಿಕ್ಕೆ ಸಹಾಯ ಮಾಡುತ್ತೆ. ಭೋಜನೆ ಚ ಅಮೃತ ಮಾರಿ, ಊಟ ಮಾಡ್ತಾ ಮಾಡ್ತಾ ನೀರನ್ನು ಸಿಪ್ ಮಾಡಿ ಕುಡಿಯಬಹುದು ಅಥವಾ ಅವಶ್ಯಕತೆ ಇದ್ದರೆ ಮಾತ್ರ ಕುಡಿಬೋದು, ಅಂದರೆ ನೀರಿನ ಅವಶ್ಯಕತೆ ಇರುವುದಿಲ್ಲ, ಅಮೃತ ಥರ ಕುಡಿಬೋದಂತೆ. ಆದರೆ ಭೋಜನಾಂತೆ ವಿಷಪ್ರದಂ, ಊಟ ಆದ ಕೂಡಲೇ ನೀರು ಮಾತ್ರ ಹೇಳಿದ್ದಾರೆ, ಬೇರೆ ಏನು ಹೇಳಿ, ನೀರು ಯಾವತ್ತೂ ಕೂಡ ಕುಡಿಬಾರ್ದು. ಯಾಕಂತ ಹೇಳಿದ್ರೆ ಊಟ ಆದ ಕೂಡಲೇ ನೀರು ಕುಡಿದಾಗ ಅಗ್ನಿ ಏನು ಆ ಜೀರ್ಣ ಮಾಡಲಿಕ್ಕೆ ದಗದಗ ಎದ್ದಿರುತ್ತೆ ಅದು ಅಲ್ಲೇ ಶಮನವಾಗುತ್ತೆ, ಅಲ್ಲೇ ಡೌನ್ ಆಗುತ್ತೆ. ಅದರಿಂದ ಊಟವಾದ ಕೂಡಲೇ ನೀರನ್ನು ತುರಂತಾಗಿ ಕುಡಿಬಾರ್ದು ಅಂತ ಅಭ್ಯಾಸ ಇದ್ದವರು ಒಮ್ಮೆಲೆ ನಿಲ್ಲಿಸಲಿಕ್ಕಾಗೋದಿಲ್ಲ. ನಿಧಾನ ಕಡಿಮೆ ಮಾಡ್ತಾ 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 ಅದನ್ನು ನಿಲ್ಲಿಸುವಂಥ ಒಂದು ಇದನ್ನು ಮಾಡ್ಬೋದು. ಇದು ಊಟ ಮತ್ತು ನೀರಿನ ಬಗ್ಗೆ ಹೇಳಿದ್ರಿ ನೀವು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಫಾಸ್ಟ್ ಫುಡ್ ಇಂಥದ್ದೆಲ್ಲ ತುಂಬ ಜಾಸ್ತಿ ಆಗಿದೆ. ಈ ರೀತಿಯ ಆಹಾರಗಳು ಹೇಗೆ ಅನ್ನುವಂಥದ್ದು ಆಯುರ್ವೇದದಲ್ಲಿ? ಹೌದು, ತುಂಬ ಜನ ಫಾಸ್ಟ್ ಫುಡ್ನಿಂದ ಜೀವನ ನಡೆಸೋರಿರ್ತಾರೆ. ತುಂಬ ಜನ ನಾವೀಗ ಎಲ್ಲಿಗೆ ಹೋದರೂ ಕೂಡ ಅದು ತಿನ್ನಿದ್ರೆ ಇದು ತಿನ್ನಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಅದೇ ಫುಡ್ಡನ್ನು ಜಾಸ್ತಿ ಸೇವನೆ ಮಾಡಿ ಅದೇ ಅಭ್ಯಾಸ ಆಗಿಬಿಟ್ರೆ ಅದು ಖಂಡಿತವಾಗಿ ಮನಸ್ಸು ಮತ್ತು ಶರೀರದ ಮೇಲೆ ಎಫೆಕ್ಟ್ ಕೊಟ್ಟೇ ಕೊಡುತ್ತೆ. ಫಾಸ್ಟ್ ಫುಡ್ ಅಂತ ಹೇಳಿದ್ರೆ ಅನಗತ್ಯವಾದ ಸಂಸ್ಕರಣೆ ಅದನ್ನು ಮಾಡಿರ್ತಾರೆ. ಸೊ ಅದರಿಂದ ಅದರಲ್ಲಿ ಉದಾಹರಣೆಗೆ ನಾವು ರಾಜಸಿಕ ತಾಮಸಿಕ ಗುಣಗಳು ಜಾಸ್ತಿ ಕೊಡುವಂಥ ಸಂಭವನೀಯತೆ ಆ ಫುಡ್ನಲ್ಲಿರುತ್ತೆ. ಸೊ ಅದರಿಂದ ನಾವು ಆಹಾರದಲ್ಲಿ ತುಂಬ ರೀತಿಯ ಫಾಸ್ಟ್ ಫುಡ್ಗಳನ್ನು ಇತ್ಯಾದಿಗಳನ್ನು ಅತಿಯಾದ ಸೇವನೆ ಮಾಡಿದಾಗ ಮನುಷ್ಯನಿಗೆ ಅವನ ಸತ್ವ ಕಡಿಮೆ ಆಗ್ತಾ ಹೋಗುತ್ತೆ. ಬ್ರಿಟಲ್ನೆಸ್ ಅಂದರೆ ಕುಂಭ ಆಗ್ತದೆ ಶರೀರ ಹೇಳ್ತಾವಲ್ಲ, ಆ ರೀತಿ ನೋಡಲಿಕ್ಕೆ ಸ್ಥಿತಿ ಬಾಡಿ ಎಲ್ಲ ಚೆನ್ನಾಗಿರ್ಬೋದು, ಆದರೆ ಒಳಗಿಂದ ವೀರ್ಯ ಶಕ್ತಿ ಕಡಿಮೆ ಆಗುವಂಥದ್ದು ಸಾಮಾನ್ಯವಾಗಿ ತಾಮಸಿಕ ಆಹಾರದಿಂದ ಮತ್ತು ಅತಿಯಾದ ಈ ವಿನೆಗರ್, ಮದ್ಯಪಾನ, ತಂಬಾಕು ಇತ್ಯಾದಿಗಳಿಂದ ವೀರ್ಯ ಶಕ್ತಿ ಕಡಿಮೆ ಆಗುವ ಸಂಭವನೀಯತೆ ಕೂಡ ಇರುತ್ತೆ ಅಂತ ಹೇಳ್ತಾರೆ. ಹಾಗಿದ್ರೆ ಒಟ್ಟಾರೆಯಾಗಿ ಹೇಳುತ್ತಿದ್ರೆ ಈ ಆಹಾರ ಸೇವನೆಯ ಸಂದರ್ಭದಲ್ಲಿ ಆಹಾರವೇ ಪೌಷ್ಟಿಕ ಆಹಾರ
ಒಬ್ಬೊಬ್ಬರಿಗೆ ಒಂದಂತರ ಅಂತ. ಹೌದು. ಈ ಆಹಾರದ ಬಗ್ಗೆ ಯಾವ ವಿಷಯಗಳ ಬಗ್ಗೆ ಗಮನ ಹರಿಸಬೇಕು? ಆಹಾರ ಸಾಮಾನ್ಯವಾಗಿ ಒಳ್ಳೆಯ ಆಹಾರ ಯಾವುದು, ಕೆಟ್ಟ ಆಹಾರ ಯಾವುದು ಅಂತ ಪ್ರತಿಯೊಬ್ಬನಿಗೂ ಗೊತ್ತಿದೆ. ಅದನ್ನು ಗೊತ್ತಿದ್ದು ಮಾಡುವಂಥ ಅಪರಾಧಕ್ಕೆ ಪ್ರಜ್ಞಾಪರಾಧ ಅಂತ ಹೇಳ್ತಾರೆ. ಆದರೂ ಕೂಡ ಆಹಾರವನ್ನು ಸ್ವಲ್ಪ ಪ್ರಮಾಣದಲ್ಲಿ ಸೇವನೆ ಮಾಡಿದರೆ ಯಾವುದೇ ಸಮಸ್ಯೆ ಕೊಡಲಿಕ್ಕಿಲ್ಲ. ಅದನ್ನೇ ನಾವು ಕಂಠಪೂರ್ತಿ ಆಹಾರವನ್ನು ಸೇವನೆ ಮಾಡಿದರೆ ಯಾವ ರೀತಿ ಆಗುತ್ತೆ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ ನೋಡಿ. ಯಹಾಕ್ಷುದ ಲೌಲ್ಯ ಭಾವೇನ ಕುರ್ಯಾತ ಕಂಠ ಭೋಜನಂ ಸುಪ್ತ ವ್ಯಾಲ ನಿವ ವ್ಯಾಧಿನ್ಸೋ ಅನರ್ಥಾಯ ಪ್ರಬೋದಯತ್ ಅಂತ ಹೇಳಿದ್ರೆ, ಯಾವುದೇ ಆಹಾರ ಆಗಲಿ, ಅದು ಉತ್ತಮವಾಗಲಿ ಅದು ಒಳ್ಳೆಯದಲ್ಲದಿರಲಿ, ಯಾವುದೇ ರೀತಿಯ ಆಹಾರವಾಗಲಿ ಕಂಠಪೂರ್ತಿ ಹಿಂದೆ ಮಾಡಿ ಒಂದು ಇದು ತೆಗಿತಾರೆ. ಆ ರೀತಿ ಖಂಡಿತ ಅದು ಒಳ್ಳೆಯದಲ್ಲ ಅಂತ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಹಾಗೆ ಮಾಡಿದಾಗ ಮನುಷ್ಯ ಹೇಗಾಗುತ್ತೆ ಹೇಳಿದ್ರೆ, ಮಲಗಿರುವಂಥ ವಿಷಪೂರಿತ ಹಾವಿನಂತೆ ಹೊರಗಿನಿಂದ ಗೊತ್ತೇ ಆಗೋದಿಲ್ಲ. ಯಾವತ್ತೂ ಕೂಡ ಆಹಾರವನ್ನು ನಾವು ತೆಗೆದುಕೊಳ್ಳೋ ಪ್ರಮಾಣ ಇನ್ನೂ ಒಂದು ತುತ್ತು ತಿನ್ಬೋದು ಅನ್ನುವಾಗ ನಿಲ್ಲಿಸಿದರೆ ಅವನಿಗೆ ಯಾವತ್ತೂ ಆಹಾರದಿಂದ ಏನು ಸಮಸ್ಯೆಗಳು ಬರಲಿಕ್ಕಿಲ್ಲ. ಅದರಿಂದ ತಾವು ಹೇಳಿದಾಗೆ ಮನುಷ್ಯನಿಗೆ ಆಹಾರದ ಗುಣಮಟ್ಟ ಮತ್ತು ಆಹಾರದ ಪ್ರಮಾಣ ಅವನ ಒಂದು ಹಿಡಿತದಲ್ಲಿರುತ್ತೆ. ಅದರಿಂದ ಅವನೇ ಯಾರು ಆಹಾರ ಸೇವನೆ ಮಾಡ್ತಾನೆ ಸಿಲೆಕ್ಟ್ ಮಾಡುವಂಥದ್ದು ಅವನ ವಿಚಾರವಾಗಿರುತ್ತೆ. ಅದು ಒಳ್ಳೆಯದು. ಡಾಕ್ಟರ್ ಜ್ಞಾನೇಶ್ವರ ನಾಯ್ಕ ಅವರೇ, ಮುಖ್ಯವಾಗಿ ಆಯುರ್ವೇದದಲ್ಲಿ ಆಹಾರ ಸೇವನೆ ಯಾವ ರೀತಿಯಲ್ಲಿ ಮಾಡಬೇಕು, ನಮ್ಮ ದೇಹಕ್ಕೆ ಪೌಷ್ಟಿಕಾಂಶಗಳು ಯಾವ ರೀತಿಯಲ್ಲೆಲ್ಲ ಸಿಗ್ತವೆ ಅನ್ನೋದರ ಮಾಹಿತಿಯನ್ನು ನೀಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ತೆ, ಧನ್ಯವಾದಗಳು.